ಅಂತಾತೀತ ಸಾಧಾಕ್ಯ ಶಿವ ಲಕ್ಷಣ ಪರಿಪೂರ್ಣವಾದ ಒಂದು ಲಕ್ಷಣವಿದೆ. ಸಂಜ್ಞೆ ಅನಾದಿ ವಸ್ತು ಆಗಿದೆ. ಇಲ್ಲಿರುವ ದಿಕ್ಕು ಊರ್ಧ್ವ ದಿಕ್ಕು ಅಂದ್ರೆ ಮೇಲೆ. ಇಲ್ಲಿರುವ ವೇದ ಅಜಪ ವೇದ, ಅಲ್ಲಿ ಕೊಟ್ಟಿರುವ ಲಿಂಗ ಕೂಡ ಸದಾಶಿವಲಿಂಗ ಆಗಿದೆ ಅನ್ನೋದನ್ನ ನಾವು ಅರಿತುಕೊಂಡು ಈ ಒಂದು ಶರಣ ಸ್ಥಳ, ಅಲ್ಲಿರುವ ಅಂಗಸ್ಥಳಗಳನ್ನೆಲ್ಲ ಅಭ್ಯಸನ ಮಾಡಿ ಪ್ರಸಾದ ಲಿಂಗ ಸ್ಥಳಗಳನ್ನ ನಾವು ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. 3 ನಿಷ್ಪತ್ತಿ ಸ್ಥಳಗಳು: ಕ್ರಿಯಾ ನಿಷ್ಪತ್ತಿ ಸ್ಥಳ, ಭಾವ ನಿಷ್ಪತ್ತಿ ಸ್ಥಳ, ಜ್ಞಾನ ನಿಷ್ಪತ್ತಿ ಸ್ಥಳ ನೋಡಿಕೊಂಡು ಪಿಂಡಾಕಾಶ ಸ್ಥಳ, ಬಿಂದುವಾಕಾಶ ಸ್ಥಳ, ಮಹದಾಕಾಶ ಸ್ಥಳ ಅಂತ 3 ಆಕಾಶ ಸ್ಥಳಗಳಿದ್ರೆ 3 ಪ್ರಕಾಶ ಸ್ಥಳಗಳಿವೆ: ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ, ಜ್ಞಾನ ಪ್ರಕಾಶ ಸ್ಥಳ ಅಂತ. ನಾವು ಮಹದಾಕಾಶ ಸ್ಥಳದಲ್ಲಿ ಅಭ್ಯಸನ ಮಾಡ್ತಾ ಇದ್ವಿ. ಇದೊಂದು ಸುದೀರ್ಘವಾದ ಅಧ್ಯಯನ. ಅನೇಕ ಈಗ 2 ವಾರ ಆಯಿತು ಈ ಮಹದಾಕಾಶದಲ್ಲಿ. ಅಂದ್ರೆ ಮಹದಾಕಾಶ ಬೇರೆಯಲ್ಲ, ಪರಮ ಬೇರೆಯಲ್ಲ, ಪರಮಾತ್ಮ ಮತ್ತು ಮಹದಾಕಾಶನ. ಹೀಗಾಗಿ ನಾವು ಪರಮಾತ್ಮ, ನಿನ್ನ ದೇವರು ಯಾರು, ನಿನ್ನ ದೇವರ ಸ್ವರೂಪವೇನು, ನಿನ್ನ ಪರಮಾತ್ಮನ ನೆಲೆ ಏನು, ಅವನು ಹೇಗಿದ್ದಾನೆ, ಇದನ್ನೆಲ್ಲ ಯಾರಾದರೂ ನಮಗೆ ಕೇಳಿದಾಗ ಒಂದು 15 ತತ್ವಗಳಿಂದ ಅವನ ವರ್ಣನೆಯನ್ನ ಕಳೆದ 2 ವಾರಗಳಿಂದ ನಾವು ಮಾಡ್ತಾ ಇದ್ದೀವಿ. ಅವು ಏನಂದ್ರೆ ಅನಿರ್ದೇಶ, ಅನೌಪಮ್ಯ ಅಂತ. ಅಂದ್ರೆ ಅನಿರ್ದೇಶ ಅಂದ್ರೆ ಅವನು ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳೋಕೆ ಬರೋಲ್ಲ. ಶಬ್ದರಹಿತ, ಸ್ಪರ್ಶರಹಿತ, ರೂಪರಹಿತ, ರಸರಹಿತ, ಗಂಧರಹಿತ, ಅವ್ಯಯ, ಅವಿನಾಶಿ, ಅನಂತ, ಪರಮಶ್ರೇಷ್ಠ, ಸರ್ವದಾ ಸತ್ಯವಾಗಿದ್ದಾನೆ ಅಂತ ಅಲ್ಲಿ ನೋಡ್ಕೊಂಡು, ಇನ್ನೊಂದು ಅನೌಪಮ್ಯ ಅಂದ್ರೆ ಅವನಿಗೆ ಯಾರನ್ನ ಜೊತೆನೂ ಉಪಮೆ ಕೊಡೋಕ್ಕಾಗಲ್ಲ. ಅವನ ಅವ್ರಂತಿದ್ದಾನೆ ಇವ್ರಂತಿದ್ದಾನೆ ಅಂತ ಅದು ಇಲ್ಲ. ಹಾಗೇನೆ ಮಾತಿಗೆ ಮನಕ್ಕೆ ಅವನು ಗೋಚರವಾಗಿಲ್ಲ, ಅದನ್ನು ನೋಡ್ಕೊಂಡ್ವಿ. ಹಾಗೇನೆ ಸರ್ವತೋಮುಖ, ಎಲ್ಲ ಕಡೆ ಅವನು ಇದ್ದಾನೆ, ಅಗಮ್ಯ ಅಗೋಚರ ಅಂತ ಅದನ್ನೆಲ್ಲ ನಾವು ನೋಡಿದ್ವಿ. ಹಾಗೇನೆ ಸಚ್ಚಿದಾನಂದವಾಗಿದ್ದಾನೆ, ಭೂತ ವರ್ತಮಾನ ಭವಿಷ್ಯತ್ತ. ಅವನಿಗೆ ಈ ಸೃಷ್ಟಿ ಸ್ಥಿತಿ ಲಯ ಈ ತರದ ಯಾವುದು ಇಲ್ಲ. ಆತನು ಕಾಲಾತೀತ ಕೂಡ ಆಗಿದ್ದಾನೆ ಅನ್ನೋದನ್ನ ನಾವು ನೋಡಿಕೊಂಡ್ವಿ ಹೋದ್ ಸಾರಿ. ಹಾಗೇನೆ ಅಲ್ಲಿ ಅವನು ನಾವು ಯಾಕೆ ದಿಕ್ಕುಗಳನ್ನ ಅಂದ್ರೆ ವಾಸ್ತು, ಇದನ್ನ ವಾಸ್ತುಶಾಸ್ತ್ರವನ್ನು ಯಾಕೆ ನಂಬಲ್ಲ ಅಂದ್ರೆ ನಮ್ಮ ಸುತ್ತಲೆಲ್ಲ ಪೂರ್ವ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲೆಡೆಯಲ್ಲಿ ಅವನು ನನ್ನನ್ನ ಭಕ್ತಿಯಿಂದ, ನಾನು ಮಾಡುವ ಭಕ್ತಿಯಿಂದ ನನ್ನನ್ನು ರಕ್ಷಿಸಲಿಕ್ಕೆ ನನ್ನ ಸುತ್ತಮುತ್ತ ಯಾವಾಗಲೂ ಇರ್ತಾನೆ ಅನ್ನೋ ಭಾವದಲ್ಲಿ ಅದನ್ನ ನೋಡಿದ್ವಿ. ಆತ ಕಲಾತೀತನಾಗಿದ್ದಾನೆ. ಅದನ್ನೆಲ್ಲ ನೋಡಿಕೊಂಡು ಗಣದಾಸಿ ವೀರಣ್ಣನವರ ಒಂದು ಇದನ್ನೆಲ್ಲ ನೋಡಿದ್ವಿ ನಾವು ಹೇಗೆ ಇದೆ ಅಂತ ಹೇಳಿ. ಹಾಗೇನೆ ಕ್ರಮಯೋಗಾದಿ ವರ್ಜಿತ ಅಂದ್ರೆ ಏನು, ಅವನಿಗೆ ಜನ್ಮವಿಲ್ಲ, ಲಯ ಇಲ್ಲ, ಅದನ್ನೆಲ್ಲ ನೋಡಿದ್ವಿ. ಸ್ವಾನುಭಾತಿ ಪ್ರಮಾಣಶ್ಯ ಅದೊಂದು ಸ್ವರೂಪವನ್ನ ಕೂಡಿ ನೋಡಿದ್ವಿ. ಹಾಗೇನೆ ಜಗತ್ತಿನ ಎಲ್ಲ ಈ ನಕ್ಷತ್ರ ಗ್ರಹ ಸೂರ್ಯ ಎಲ್ಲಕ್ಕೆ ಏನ್ ಪ್ರಕಾಶ ಬೆಳಕಿದೆಯಲ್ಲ ಅದು ನಮ್ಮ ಪರಮನಿಂದೆಯೇ ಬಂದಿದೆ ಅಂತ ನೋಡಿದ್ವಿ ನಾವು. ಹೀಗಾಗಿ ಇವತ್ತಿನ ದಿವಸ 72ರಲ್ಲಿ ತಾವೆಲ್ಲ ಮತ್ತೆ ನಾವು ಇನ್ನು ಕೆಲವು ಲಕ್ಷಣಗಳು ಉಳಿದಿವೆ, ಅವುಗಳನ್ನ ಇವತ್ತು ಅಭ್ಯಸನ ಮಾಡಿ ನಾವು ಮುಂದಿನ ಸ್ಥಳಕ್ಕೆ ಹೋಗೋರಿದ್ದೀವಿ. ಹೀಗಾಗಿ ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳು. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಲಿಂಗವನ್ನ ಧರಿಸಿಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ಕಳಕಳಿಯ ವಿನಂತಿ ಮಾಡಿ ಈಗ ಭಾಗ 72. ಆತ ಈ ನಮ್ಮ ಪರಮ ಅವ್ಯಕ್ತ ಅಂದ್ರೆ ವಿಕಾರ ಹೊಂದುವ ಹಾಗೂ ಮನ ವಾಣಿಗಳಿಗೆ ಗೋಚರವಾಗುವ ವಸ್ತುವು ಯಾವಾಗಲೂ ವ್ಯಕ್ತವಾಗಿರ್ತಾ ಇದೆ. ಅಂದ್ರೆ ಏನು, ಈಗ ಒಂದು ಯಾವುದೇ ವಸ್ತು ನಮ್ಮ ಮುಂದೆ ಇರಲಿ, ಅದು ವಿಕಾರ ಹೊಂದೋದನೆ. ಹಾಗೂ ಮನ ಮತ್ತು ವಾಣಿಗಳಿಗೆ ಅದನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್, ಮ್ಯೂಟ್ ಮಾಡ್ಕೊಳ್ಳಿ ತಂದೆ. ನೀವು ಮ್ಯೂಟ್ ಮಾಡ್ಕೊಳ್ಳಿಪ್ಪ. ವಿಕಾರ ಹೊಂದುವ ಹಾಗೂ ಮನವಾಣಿಗಳಿಗೆ ಗೋಚರವಾಗುವ ವಸ್ತು ಅದು ಯಾವುದೇ ವಸ್ತು ಇರಲಿ. ಈಗ ನನ್ನ ಮುಂದೆ ಯಾವುದೇ ವಸ್ತು ಇಟ್ಟಾಗ ಬಸವ ಅನ್ನೋರು ಯಾರು ನೋಡಿ, ಬಸವ ಅನ್ನೋರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ? ಹಲೋ. ಸೊ ಹೀಗಾಗಿ ನನ್ನ ಮುಂದೆ ಯಾವುದೇ ಒಂದು ಈ ಲೌಕಿಕ ಜಗತ್ತಿನ ವಸ್ತುವನ್ನು ನನ್ನ ಮುಂದೆ ಇಟ್ಟಾಗ ಅದನ್ನ ನಾನು ಮನಸ್ಸಿನಿಂದ ವರ್ಣಿಸೋದಾಗ್ಲಿ, ವಾಣಿ ಅಂದ್ರೆ ಮಾತಿನಿಂದ ವರ್ಣಿಸೋದಾಗ್ಲಿ ಮಾಡಿದ್ನಂದ್ರೆ ಅದು ಸಾಧ್ಯವಾಗಿತ್ತಂದ್ರೆ ಅದು ವಿಕಾರ ಹೊಂದೋದೆ ಅಂತ ತಿಳ್ಕೊಳ್ಬೇಕು. ಸರ್ವಾಧಾರ ಪರಶಿವನು ಪೂರ್ಣನಾಗಿದ್ದರಿಂದ ಆತ ಅವಿಕಾರಿ, ಅದ್ವಯನಾದುದರಿಂದ ಆತ ಅವ್ಯಕ್ತ, ಕಾಣಿಸೋಲ್ಲ, ಅಗೋಚರ. ಹೀಗಾಗಿ ದೇಶಿಕೇಂದ್ರ ಸಂಗನ ಬಸವಯ್ಯನವರು ಒಂದು ವಚನದೊಂದಿಗೆ ನಾವು ಇವತ್ತು ಆ ಪರಮಾತ್ಮ ಹೇಗೆ ಆಗಿದ್ದಾನೆ ಅನ್ನೋದನ್ನ ನಾವು ಈಗ ಅರ್ಥ ಮಾಡಿಕೊಳ್ಳೋಣ ಈ ವಚನದ ಮೂಲಕ. ಯಾರಾದ್ರೂ ಓದಿ ನೋಡೋಣ ಇದನ್ನ, ದೇಶಿಕೇಂದ್ರ ಸಂಗನ ಬಸವಯ್ಯನವರ ವಚನವನ್ನ.
ಶರಣು ಶರಣಾರ್ಥಿ ಓದ್ದೇನಪ್ಪ. ಓದಿ ಒಂಜಕ್ಕ. ದೇಶಿಕೇಂದ್ರ ಸಂಗನ ಬಸವಯ್ಯ ಮೂರು ಬಾವಿಯ ಮೇಲೆ ಇಷ್ಟಲಿಂಗವ ಧರಿಸಿ, ಮೂರು ಬಾವಿಯ ಮೇಲೆ ಪ್ರಾಣಲಿಂಗವ ಧರಿಸಿ, ಮೂರು ಬಾವಿಯ ಮೇಲೆ ಭಾವಲಿಂಗವ ಧರಿಸಿ, ತ್ರಿವಿಧ ಮುಕ್ತನೆಂದು ಬೆರೆಸಿ ಮಾಡಿದರೆ ಯುಕ್ತಿ ಶಕ್ತಿಯೊಳ್ ಬೆರೆದು ಅವ್ಯಕ್ತವಾಗಿ ಹೋಗಿತ್ತು. ಆ ಭಕ್ತಿ ಕಾಣ ಗುರು ನಿರಂಜನ ಚನ್ನಬಸವಲಿಂಗ ನೀವೇ ಸಾಕ್ಷಿ. ಸಮಗ್ರ ವಚನ ಸಂಪುಟ 12, ವಚನ ಸಂಖ್ಯೆ 959. ಸರ್ವರಿಗೂ ಶರಣ್ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣು ವನಜಾಕ. ಇಲ್ಲಿ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಮೂರು ಬಾವಿಯ ಮೇಲೆ ಇಷ್ಟಲಿಂಗ ಧರಿಸಿ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ಇರಬಹುದು ಆ ಮೂರು ಬಾವಿ? ಯಾರು ಹೇಳ್ತೀರಿ? ಸ್ಥೂಲ ಸೂಕ್ಷ್ಮ ಕಾರಣ ಹಾ, ಇಲ್ಲಂದ್ರೆ ತನು ಮನ ಹೌದು. ಭಾವ. ಇಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಅದೇ ಸರಿಯಾಗಿರುತ್ತೆ ಇದಕ್ಕೆ. ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ಮೇಲೆ ಇಷ್ಟಲಿಂಗವ ಧರಿಸಿ, ಮುಂದೆ ಮೂರು ಬಾವಿಯ ಮೇಲೆ ಪ್ರಾಣಲಿಂಗ ಆದ್ರೆ ಏನನ್ಸುತ್ತೆ ಅವ್ವ? ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳ ಮೇಲೆ ಯೋಗಾಂಗ. ಪ್ರಾಣಲಿಂಗವ ಧರಿಸಿ, ನಿರವಯ, ನಿರಾಳ ಮತ್ತು ನಿರಾಲಂಬದಲ್ಲಿ ಭಾವಲಿಂಗ. ಈ ಮೂರು 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 ಭಾವಿ ನೋಡ್ಕೊಳ್ಳಿ. ಸ್ಥೂಲ ಸೂಕ್ಷ್ಮ ಕಾರಣ, ಭೋಗಾಂಗ, ಯೋಗಾಂಗ, ಈ ತ್ಯಾಗಾಂಗ ಅದ್ ನೋಡಿದ್ರಿ. ನಿರವಯ, ನಿರಾಳ, ನಿರಾಲಂಬದಲ್ಲಿ ಭಾವಲಿಂಗವನ್ನ ಧರಿಸಿ ತ್ರಿವಿಧ ಮುಕ್ತನಾಗಿ ಈ ಮೂರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಇದೆಲ್ಲ ಅಂಗದಲ್ಲಿ ಲಿಂಗ ಬೆರೆತಾಗ ಶಿವಜ್ಞಾನವೆಂಬ ಯುಕ್ತಿಯು ಶಿವಶಕ್ತಿಯಲ್ಲಿ ಅವ್ಯಕ್ತವಾಗಿ ಬೆರೆತಿತ್ತು. ಯುಕ್ತಿ ಶಕ್ತಿಯೊಳವರೆದು ಅವ್ಯಕ್ತವಾಗಿ ಹೋಯಿತು, ಬೆರೆತಿತ್ತು. ಆಗ ಅಲ್ಲಿರುವ ಭಕ್ತಿಯು ಅಭಕ್ತಿಯಾಗಿದ್ದಕ್ಕೆ ಪರಮನೇ ಸಾಕ್ಷಿ. ಭಕ್ತಿ ಅಭಕ್ತಿಯಾಗೋದಿದೆಯಲ್ಲ, ಅದೇ ಅವ್ಯಕ್ತವಾಗೋದು. ಇಲ್ಲಿ ಏನಾಯ್ತು? ಮೂರು 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 ಒಟ್ಟು 9 ಬಾವಿಯ ಮೇಲೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಎಲ್ಲ ಸಾಕ್ಷಾತ್ಕಾರತೆಯಾಗಿ ನಾನು ಯಾವಾಗ ಪಶ್ಚಿಮ ಚಕ್ರದ ನಿರಂಜನ ಲಿಂಗದವರೆಗೆ ನನ್ನ ಪಯಣ ಸಾಗುತ್ತದಲ್ಲ, ಅಲ್ಲಿಗೆ ಆ ಭಕ್ತಿಯ ಪಯಣ ಮುಗಿದು ಆ ಭಕ್ತಿ ಅಭಕ್ತಿ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿ ಯಾರು? ಆ ಪರಮನೇ ಸಾಕ್ಷಿ ಅಂತ ದೇಶಿಕೇಂದ್ರ ನಮ್ಮ ಸಂಗನ ಬಸವಯ್ಯನವರು ಹೇಳ್ತಾ ಇದ್ದಾರೆ. ಹಾಗೇನೆ ಪ್ರಬೋಧಾನಂದ ಅಂದ್ರೆ ನಮ್ಮ ಈ ಪರಮ ಪ್ರಬೋಧಾನಂದ. ಆತ ಜಡನಲ್ಲ, ದುಃಖರೂಪನಲ್ಲ, ಆತ ಪ್ರಜ್ಞಾನಂದಂ ಬ್ರಹ್ಮ ಅಂತ. ಪರಶಿವನು ಅಖಂಡ ಜ್ಞಾನಗಣ, ಅಖಂಡಾನಂದ ಸ್ವರೂಪ. ಇಂಥ ಪರಾತ್ಮರ ಪರಮ ಮಹಾಲಿಂಗ ಪರಬ್ರಹ್ಮ ಪರಶಿವನಲ್ಲಿ ಶಿವಯೋಗಿ ಅಂದ್ರೆ ಆ ಸಾಧಕ ಸಮರಸನಾಗಿರುತ್ತಾನೆ. ಆ ಪರಶಿವನೇ ತಾನೇ ಪರಶಿವ ಎಂಬ ಅದ್ವಯಾನುಭೂತಿ ಪಡೆಯುತ್ತಾನೆ. ಅದೇ ಲಿಂಗಾಂಗ ಸಮರಸ ತಾನೆ. ಇಂಥ ಮಹಾನುಭಾವಿಗೆ ದ್ವೈತದ ಕಲ್ಪನೆಯು ಎಳ್ಳಷ್ಟು ಇರೋದಿಲ್ಲ. ಅಂದ್ರೆ ನಾನು ಬೇರೆ ಆತ ಬೇರೆ ಅಂತ ಯಾವ ಕಲ್ಪನೆಯೂ ಸಂದೇಹವೂ ಏನು ಈಗ ಇರೋದಿಲ್ಲ. ಆತನಿಗೆ ಎಲ್ಲವೂ ಮಹಾ ಚಿದಾಕಾಶದ ಸ್ವರೂಪವಾಗಿ ತೋರ್ತಾ ಇದೆ. ಅದನ್ನ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಓಂ ಕಾಬುದೊಂದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓದ್ಬೋದ್ರಪ್ಪರೇ? ಓದಿ ಅಕ್ಕ, ಓದಿ. ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ. ಕಾಬುದೊಂದು ಜ್ಞಾನ, ಕಾಣಿಸಿಕೊಂಬುದೊಂದು ಜ್ಞೇಯವೆಂದು ವಿವರಿಸಿ ನುಡಿಯಬಹುದೇ. ಇಂದು ಭಾನುದೀಪಂಗಳು ತಮ್ಮ ಬೆಳಗಿನಿಂದ ತಮ್ಮನರುಹಿಸಿಕೊಂಬಂತೆ ಜ್ಞಾನಗೇಯಗಳ ಪರ್ಯಂದರಿದಾತನರಿವು ನಿಜ ಅಖಂಡಾನಂದ ಸಂವಿತ್ ಸ್ವರೂಪಂ ಬ್ರಹ್ಮ ಕೇವಲಂ ಎಂಬುದಾಗಿ ಲಿಂಗಾಂಗ ಸಂಬಂಧ ಸಕೀಲವನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಶರಣ ಬಲ್ಲ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 1154. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ಪೂರ್ಣಕ್ಕ. ಇಲ್ಲಿ ನೋಡ್ರಿ, ಶರಣಪ್ಪಾಜಿ. ಹಾ, ಇಲ್ಲಿ ನೋಡಿ, ಈ ವಚನ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಾಣಿಸುವುದು ಒಂದು ಜ್ಞಾನ, ಕಾಣಿಸಿಕೊಳ್ಳುವುದೊಂದು ವಿಷಯ ಅಂತ ವಿವರಿಸಿ ಹೇಳಬಹುದೇ. ಈಗ ನಾವು ಶಿವಯೋಗ ಕಲಿತಾ ಇದ್ದೀವಿ. ಕಾಣಿಸೋದೊಂದು ಜ್ಞಾನ, ಕಾಣಿಸಿಕೊಳ್ಳುವುದೊಂದು ವಿಷಯ. ಅದು ಬೇರೆ ಬೇರೆ ಆಗೋಕೆ ಸಾಧ್ಯ ಇದೆಯಾ? ಇಲ್ಲ. ಬಾನಿನಲ್ಲಿ ಬೆಳಗುವ ನಕ್ಷತ್ರ ದೀಪಗಳು ಸ್ವಯಂ ಪ್ರಕಾಶಿತವಾದಂತೆ ಜ್ಞಾನ ಮತ್ತು ಜ್ಞಾನದ ವಿಷಯಗಳನ್ನು ಅರಿತಿದ್ದೇನೆ ಎಂಬಾತನ ಅರಿವು ಕೂಡ ಸ್ವಯಂ ಪ್ರೇರಿತವಾಗಿದೆ. ಅಂದ್ರೆ ಏನು? ನನ್ನಲ್ಲಿ ಆಸಕ್ತಿ, ನನ್ನಲ್ಲಿ ಶಿವಯೋಗವನ್ನ ಕಲಿಬೇಕು, ನಾನು ಶಿವಯೋಗಿಯಾಗಬೇಕು, ಈ ಒಂದು ಜ್ಞಾನವನ್ನ ನಾನು ಪಡೆಯಬೇಕು ಅಂತ ಸ್ವಯಂ ಪ್ರೇರಣೆ ಆಗಿರದೆ ನಾನು ಈ ವರ್ಗಕ್ಕೆ ಬರೋಕ್ಕಾಗೋಲ್ಲ. ಅದಕ್ಕೆ ಅಪಾರವಾದ ಒಂದು ಆಸಕ್ತಿ ಬೇಕು. ಅದರ ಹಿಂದೆ ಇಷ್ಟಲಿಂಗದ ಪೂಜೆಯ ನೆರಳಿರಬೇಕು.
ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವವರಿಗೆ ಮಾತ್ರ ಈ ಶಿವಯೋಗದ ಜ್ಞಾನ ಶಿವಜ್ಞಾನ ಒಳಗೆ ಹೋಗುತ್ತದೆಯೇ ಹೊರತು ಹಾಗೇನೆ ಅದು ಹೋಗೋಕ್ಕಾಗೋಲ್ಲ. ಸ್ವಯಂ ಪ್ರೇರಿತವಾಗಿರಬೇಕು ಅದು. ನಿಜವಾದ ಅಖಂಡವಾದ ಸಂವಿತ್ ಸ್ವರೂಪವಾದ ಪರವಸ್ತುವಿನ ಲಿಂಗಾಂಗ ಸಂಬಂಧದ ಸಕೀಲವನ್ನ ಅಂತಹ ಸ್ವಯಂ ಪ್ರೇರಿತ ಶರಣನೇ ಬಲ್ಲನು. ಹಾಗೆ ಬರೋಲ್ಲ ಅದು, ಹಾಗೆ ಬರೋಲ್ಲ. ದಿನನಿತ್ಯ ಆ ತತ್ವದಲ್ಲಿ ತೊಡಗಿ, ನಾನು ಬೇರೆಯಲ್ಲ, ಲಿಂಗ ಬೇರೆಯಲ್ಲ, ಈ ಇಷ್ಟಲಿಂಗದಿಂದ ನಾನು ನನ್ನ ದೇಹದ ಒಳಗೆ ಹೋಗಿ ಲಿಂಗ ಮತ್ತು ನಾನು ಒಂದೇ ಆಗಿ ಕೊನೆಗೆ ಲಿಂಗೈಕ್ಯವಾಗುವ ಸ್ಥಿತಿಗೆ ಹೋಗೋರಿದ್ದೀವಿ ಅನ್ನೋ ಒಂದು ಜ್ಞಾನದಲ್ಲಿ, ಆ ಒಂದು ಪರಮ ಆಸಕ್ತಿಯಲ್ಲಿ ನಾವು ಈ ಶಿವಯೋಗದಲ್ಲಿ ಮುಳುಗಿದರೆ ಮಾತ್ರ ಅದು ನಮಗೆ ಒಲಿಯುವುದೇ ಹೊರತು ಹಾಗೇನೆ ಇದು ಒಂದು ಪಾಠ ಇದೆ, ಹಾಗೇನೆ ಇದೊಂದು ವರ್ಗವಿದೆ, ಹಾಗೇ ಇದೊಂದು ವಿಷಯ ಇದೆ, ಸುಮ್ಮನೆ ಒಂದು ಕಾದಂಬರಿ ಓದಿದ ಹಾಗೆ ಓದಿ ಬಿಡೋಣ ಅಂತ ಬಂದ್ರೆ ಅದು ಆಗೋಲ್ಲ. ಅಲ್ಲ, ಇದು ರಂಜನೆಯ ವಿಷಯಗಳಿಗೆ ಇಲ್ಲಿ ಏನು ಒಂದು ಆಸ್ಪದವಿರೋದಿಲ್ಲ. ಶಿವನು ಆತ ಸರ್ವಕ್ಕೂ ಆಧಾರನು, ಅವ್ಯಕ್ತನು, ಆನಂದ ರೂಪನು, ಜ್ಯೋತಿ ರೂಪನು, ಅವ್ಯಯನು, ಜಡಾಜಡ ಪ್ರಕೃತಿಗೆ ಅತೀತನು, ಆಕಾಶ ರೂಪನು. ಆತ ಸೂಕ್ಷ್ಮನೂ ಆಗಿರುವನು. ಇದನ್ನು ಸೂಕ್ಷ್ಮ ಶರೀರ ವರ್ಜಿತನು, ಚಿದ್ರೂಪಮಯನು, ಪರಮಾನಂದ ಸಂಜ್ಞಿತನು, ವಿವೇಕದ ಅಂತಿಮ ಸ್ಥಾನನು, ಪರಮಾಕಾಶನು ಎಂದೂ ಹೇಳಲಾಗ್ತಾ ಇದೆ. ಯಾವ ಆಕಾಶವು ಆಕಾಶದಂತೆ ಅವಕಾಶವನ್ನು ಕೊಡುವುದೋ ಅದು ಪ್ರಕಾಶ ರೂಪ ಆಕಾಶಲಿಂಗವು. ಚಿದ್ರೂಪವೆಂಬ ಆಕಾಶವೇ ಮಹತ್ತಮವಾದ ಜ್ಞಾನಾಕಾಶವೆಂದು ಹೇಳಲಾಗಿದೆ. ಸಮುದ್ರದಲ್ಲಿ ನೊರೆ ತೊರೆ ತೋರಿದರೂ ಅವು ಸಮುದ್ರಕ್ಕೆ ಭಿನ್ನವಿಲ್ಲದಂತೆ. ಸಮುದ್ರದಲ್ಲಿ ನೆರೆ ತೊರೆ ಬರ್ತವೆ. ಎಲ್ಲಿಂದ ಬರ್ತವೆ ಸಮುದ್ರದಲ್ಲಿ? ಆ ಸಮುದ್ರದಿಂದಲೇ ಬರಬೇಕು. ಹಾಗೇನೆ ಅನಂತ ಬ್ರಹ್ಮಾಂಡಗಳೆಲ್ಲ ಶಿವನಲ್ಲಿ ತೋರಿದ್ರೂ ಕೂಡ ಅವನಿಂದ ಅವು ಭಿನ್ನವಿಲ್ಲ, ಎಲ್ಲ ಅವನಿಂದಲೇ ಬಂದಿವೆ. ಬ್ರಹ್ಮಾಂಡವು ಕಾಣಲಿ, ಸ್ಥಿತಿಗೊಂಡು ಭಾಸಿಸಲಿ ಅಥವಾ ಲಯವಾಗಲಿ, ಶಿವನು ಮಾತ್ರ ಸದಾ ಸ್ಥಾಯಿಯಾಗಿರ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಮಹಾಕಾಶ ಅಂತಂದ್ರು. ಮಹಾಕಾಶ ಎಲ್ಲಿಯಾದರೂ ಹೋಗ್ಬಿಡುತ್ತದೆ, ಲಯವಾಗುತ್ತದೆಯೇ? ಇಲ್ಲ. ಅವನು ಸರ್ವಕ್ಕೂ ಆಧಾರಭೂತ, ಅವನು ಮಹಾಲಿಂಗ ಸ್ವರೂಪ. ವೃಕ್ಷದ ಆಶ್ರಯದಲ್ಲಿಯೇ ಬೆಳೆದು ಬಂದ ನವ ಪಲ್ಲವಗಳು, ಸುಗಂಧ ಸೂಸುವ ಪುಷ್ಪಗಳು, ಸುಮಧುರ ಫಲಗಳು ವಿವಿಧ ರೂಪ ತಾಳಿದ್ರೂ ಕೂಡ ಮೂಲ ವೃಕ್ಷಕ್ಕೆ ಭಿನ್ನವಿರೋಲ್ಲ. ಹಾಗೇನೆ ಪರಮಾತ್ಮನ ಆಧಾರದಲ್ಲಿ ಚಿತ್ರ ವಿಚಿತ್ರವಾದ ಈ ಜಗತ್ತು ತೋರಿ ಬಂದಿದ್ರೂ ಕೂಡ ಅದು ಶಿವನ ಸ್ವರೂಪಕ್ಕೆ ಭಿನ್ನವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಅಲ್ಲಂ ಪ್ರಭುದೇವರು ಹೇಳಿದ್ರು. ಓದಿ ನೋಡೋಣ. ಮರನೊಳಗನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಮರನೊಳಗಣ ಪತ್ರೆ ಫಲಗಳು ಮರಕಾಲವಶದಲ್ಲಿ ತೋರುವಂತೆ ಹರನೊಳಗಣ ಪ್ರಕೃತಿ ಸ್ವಭಾವಗಳು ಹರಭಾವದಿಚ್ಛೆಗೆ ತೋರುವವು. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದೆಡೆ ಸ್ವಯಂಭೂ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 145. ಶರಣು ಶರಣಾರ್ಥಿ. ಶರಣು ಕಾವೇರಿ ಅಕ್ಕ. ನೋಡಿ, ಯಾವುದೇ ಗಿಡ ತಗೊಳ್ಳಿ, ನೀವು ಯಾವುದೇ ಮರ ತಗೊಳ್ಳಿ, ಕಾಲಕ್ಕೆ ಸರಿಯಾಗಿ ಮರದಲ್ಲಿ ಪತ್ರ, ಪುಷ್ಪ, ಫಲಗಳು ತೋರಿ ಬರ್ತವೆ. ಈಗ ಮಾವಿನ ಹಣ್ಣಿನ ಅದೊಂದು ಸೀಸನ್ ಇರುತ್ತೆ, ಬರ್ತವೆ ಆ ಕಾಲದಲ್ಲಿ ಕೆಲ ಕಾಲ ಬಾರಿ ಮತ್ತೆ ಅಡಿಗೆ ಬೀಳ್ತವೆ. ಈಗ ನನಗೆ ಮಾವಿನ ಹಣ್ಣು ಬೇಕಂದ್ರೆ ಸಿಗೋಲ್ಲ, ಯಾಕೆ? ಅದೊಂದು ಕಾಲಘಟ್ಟ ಇರುತ್ತೆ. ಹಾಗೆ ಪರಮನ ಆಶ್ರಯದಲ್ಲಿ ಪ್ರಕೃತಿಯ ಲೀಲೆಗೆ ಸರಿಯಾಗಿ ಅನಂತವಿಧ ತತ್ವಗಳು ತೋರ್ತಾ ಇವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಅವಕ್ಕೆಲ್ಲ ಸಮಯ ಬರಬೇಕು. ಆ ಸಮಯ ಬಂದಾಗ ಮಾತ್ರ ಆ ಋತುಗಳನ್ನೇ ಆ ಕಾಲಗಳು ಬರ್ತಾ ಇವೆ. ಯಾಕೆ? ಅವೆಲ್ಲ ಪ್ರಕೃತಿಯ ಲೀಲೆಗಳು ಕೂಡ ಪರಮನಲ್ಲಿಂದಲೇ ಬರ್ತಾ ಇವೆ, ಮತ್ತೆ ಕೊನೆಗೆ ಅಲ್ಲಿಯೇ ಅಡಗ್ತಾ ಇವೆ. ಹಾಗೆ ತೋರಿ ಅಳಿದರೂ ಅವು ಶಿವನಿಗೆ ಭಿನ್ನವಿಲ್ಲ. ಲೀಲೆಯು ತೋರಿದಾಗ ಆ ಶಿವನೇ ಸೃಷ್ಟಿಕರ್ತ ಎನಿಸ್ತಾನೆ. ಲೀಲೆಯು ಮರೆಯಾಗಿ ಬಿಟ್ರೆ ಅದೇ ಶಿವನು ಸ್ವಯಂಭೂ ಎನಿಸ್ತಾ ಇದ್ದಾನೆ ಅಂತ ನಮ್ಮ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅದಕ್ಕೆ ಅದನ್ನ ಯಾರು ಅರಿತುಕೊಳ್ತಾರೋ ಅವನೇ ಮಹಾದಾಕಾಶ ಸ್ಥಲಿ. ಇನ್ನೊಂದು ವಚನ ಬರ್ತಾ ಇದೆ ನಮ್ಮ ಅಲ್ಲಂ ಪ್ರಭುದೇವರು, ಓದಿ ನೋಡೋಣ. ಏನೂ ಇಲ್ಲದ ಬಯಲೊಳಗೊಂದು. ಶ್ರೀ ಶ್ರೀ ಗುರು ಗುರು ಬಸವಲಿಂಗಾಯ ನಮಃ. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಡಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1000. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಶಿವನು
ಈ ಜಗತ್ತು ಏನೂ ಏನೂ ಇಲ್ಲದ ಬಯಲೊಳಗೊಂದು. ಅಂದ್ರೆ ಶಿವನ ಆದಿ ಆಧಾರವಿಲ್ಲದಾಗ, ಹಮ್ಮು ಬಿಮ್ಮುಗಳಿಲ್ಲದಾಗ, ತತ್ವ ವಿತತ್ವಗಳಿಲ್ಲದಾಗ, ಸಂಕಲ್ಪ ವಿಕಲ್ಪ ಇವು ಯಾವುದೂ ಇಲ್ಲದಾಗ, ಚರಾಚರ ಜೀವಿಗಳು ಇಲ್ಲದಿಲ್ದಾಗ ಆ ನೆಲೆನಿಂದ ನಿಷ್ಕಲ ಪರವಸ್ತುವೇ ಏನೂ ಏನೂ ಇಲ್ಲದ ಬಯಲು. ಅಂಥ ನಿರಾಮಯ ಬಯಲಿನಲ್ಲಿ ಸ್ವಯಂ ಪ್ರಕಾಶ ಮಹಾಪ್ರಭೆಯು ಒಮ್ಮೆ ಹೊರಹೊಮ್ಮಿತು. ಆ ನಿರಾಕುಲ ಪರಮನಲ್ಲಿ ಸ್ವಲೀಲಾ ಚಿಂತನೆ ತಲೆದೋರಿತು. ಅದುವೇ ಅಲ್ಲಮರು ವರ್ಣಿಸುತ್ತಿರುವ ಬಗೆಗೆ ಒಳಗಾದ ಬಣ್ಣ. ಬಳಿಕ ಆ ಬಯಲು ಆ ಬಣ್ಣವನ್ನ ಶೃಂಗರಿಸ್ತಾ ಇದೆ. ಅಂದರೆ ರಂಜನದೇವನು ತಾನು ನೆನೆದ ಸ್ವಲೀಲಾ ಚಿಂತನೆಯನ್ನು ದೃಢಗೊಳಿಸ್ತಾ ಇದ್ದಾನೆ. ಆಗ ಆ ಬಯಲು ದೇವನು ಸಚ್ಚಿದಾನಂದ ಘನ ಮಹಾಲಿಂಗನಾಗ್ತಾನೆ. ಆ ಮಹಾಲಿಂಗನೇ ಮಹದಾಕಾಶ. ಅವನೇ ಸರ್ವತತ್ವಗಳ ಭಿತ್ತಿಯಾಗಿದ್ದಾನೆ. ಏನೂ ಏನೂ ಇಲ್ಲದಾಗ ಅದು ಆಯಿತು. ಈ ಸೃಷ್ಟಿಯ ರಚನೆಯಲ್ಲಿ ನಾವು ಇದನ್ನು ನೋಡಿದ್ವಿ. ಅವನಿಗೆ ಅನಿಸ್ತು ನಾನು ಸೃಷ್ಟಿಯ ರಚನೆ ಮಾಡಬೇಕು ಅಂತ. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಅಂದ್ರೆ ಅಲ್ಲಿಂದ ಆರಂಭವಾಯಿತು ನಮ್ಮ ಸೃಷ್ಟಿಯ ರಚನೆ. ಆ ಬಯಲು ದೇವನ ಸಚ್ಚಿದಾನಂದ ಮಹಾಘನಲಿಂಗನಾದ ಆ ಮಹಾಲಿಂಗನೇ ಮಹದಾಕಾಶ. ಅವನೇ ಸರ್ವತತ್ವಗಳ ಪ್ರಥಮ ಭಿತ್ತಿ ಅಂತ ಅಂದ್ರೆ ಅವನೇ ಎಲ್ಲದಕ್ಕೂ ಕಾರಣ ಅಂತ. ಅದನ್ನೇ ಮತ್ತಿನ್ನೊಂದು ವಚನದಲ್ಲಿ ಹೇಳಿದ್ರು, ಚಿತ್ತು ಎಂಬ ಬಿತ್ತು. ಓದಿ ನೋಡೋಣ ಯಾರಾದ್ರೂ. ಚಿತ್ತು ಎಂಬ ಬಿತ್ತು ಬಲಿದು. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಲ್ಲಮ್ಮ ಪ್ರಭು ದೇವರ ವಚನ. ಚಿತ್ತುವೆಂಬ ಬಿತ್ತು ಬಲಿದು ಎರಡಾದಲ್ಲಿ ಲಿಂಗವೆಂಬ ಕಳೆ ಅಂಕುರಿಸಿ ಮೂರ್ತಿಯಾಯಿತು. ಆ ಮೂರ್ತಿಯ ಘನತೆಯ ಏನೆಂದು ಉಪಮಿಸಬಾರದು. ನೋಡಿದಡೆ ಮೂರ್ತಿ, ಹಿಡಿದಡೆ ಬಯಲು. ಆ ಮೂರ್ತಿಯೊಳಗೆ ಈರೇಳು ಲೋಕದ ಪ್ರಾಣ ಕಳೆ. ಆ ಕಳೆಯ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಲೀಲಾ ಮೂಲದ ಪ್ರಥಮ ಭಿತ್ತಿ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1187. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರಕಲಾಕ. ಶರಣು ಶರಣಾರ್ಥಿ. ನೋಡಿ, ಪರಶಿವ ಅಥವಾ ಪರಮ ಅದ್ವಯ, ನಾಮಯ, ನಾದಿ, ಅಕಾರಣ, ಅಗೋಚರ, ಆದಿ, ಮಧ್ಯ, ಅಂತ್ಯ, ಶೂನ್ಯ ಇವೇನೂ ಇಲ್ಲ ಅಲ್ಲಿ. ಅವನಲ್ಲಿ ನಾಮ ಅನಾಮವಿಲ್ಲ, ಒಡಲು ನೆರಳುಗಳಿಲ್ಲ, ತಾನು ಇದಿರಿಲ್ಲ. ಆತ ನಿಷ್ಕಲ ಪ್ರಭು ಮತ್ತು ಚಿದ್ಬಯಲು. ಆ ಬಯಲು ನಿತ್ಯ ನಿರ್ವಿಕಾರವಾದುದರಿಂದ ಚಿತ್ತುವಾಗಿ ಅದೇ ಬಿತ್ತು ಅಂದ್ರೆ ಬೀಜ ಎನಿಸಿದೆ. ಇಲ್ಲಿ ನೋಡಿ, ಚಿತ್ತು ಎಂಬ ಬಿತ್ತು ಬಲಿದು ಎರಡಾದಲ್ಲಿ ಅಂದ್ರೆ ಆ ಬೀಜ ಬಲಿತು ಸತ್ತು ಮತ್ತು ಚಿತ್ತು ಎಂಬ ಎರಡು ಸ್ಫುರಣೆಗಳನ್ನ ಹೊರಹೊಮ್ತಾ ಇದೆ. ಎರಡು ಸ್ಫುರಣೆಗಳು ಯಾವುವು? ಸತ್ತು ಮತ್ತು ಚಿತ್ತು. ಆಗ ಪರವಸ್ತುವಿನ ಬಯಲಿನಿಂದ ಮಹಾಲಿಂಗ ಪ್ರಭೆ ಜಾಜ್ವಲಿಸಿ ಪ್ರಸರಿಸುವುದು. ಮಹಾಲಿಂಗ ಎಲ್ಲಿ ಬರ್ತಾ ಇದೆ? ಅದಕ್ಕೆ ನೀವು ನಮ್ಮ ಇದನ್ನ ಓದ್ತಿರಲ್ಲ ಮೊದಲು ಶಶಸ್ಥಲದ ಮರ್ಮ, ಅಲ್ಲಿ ಏನ್ ಹೇಳ್ತೀರಾ ಕೊನೆಗೆ? ಮಹಾಲಿಂಗದ ಉದಯ, ಅದು ನಮ್ಮ ಚಿದ್ಗರ್ಭದಲ್ಲಿ ಅಂತ ಅನ್ನುವಾಗ ಅಲ್ಲಿ ಮಹಾಲಿಂಗ ಅಂತ ಯಾಕೆ ತಗೊಂಡ್ ಬಂದ್ರು ಅನ್ನೋದನ್ನ ತಾವು ಅರಿತುಕೊಳ್ಬೇಕು. ಎಲ್ಲಾ ಈ ಲಿಂಗಗಳಿಗೆ ಮಹಾಲಿಂಗವೇ ಕಾರಣ. ನೀವು ಮೇಲ್ ಹೋಗಿ ಅಥವಾ ಕೆಳಗೆ ಬನ್ನಿ, ಆಜ್ಞಾಚಕ್ರದ 3ನೇ ಕಣ್ಣಿನಲ್ಲಿರುವ ಆ ಮಹಾಲಿಂಗದಿಂದಲೇ ನಿಮ್ಮ ಶಿವಯೋಗ ಮುಂದುವರಿತಾ ಇದೆ. ಮೇಲ್ ಹೋಗ್ಲಿ ನಿಷ್ಕಲಲಿಂಗ, ನಿಷ್ಕುಣ್ಯಲಿಂಗ, ಹಾಗೇನೆ ಆ ನಿರಂಜನಲಿಂಗ, ಅನುಲಿಂಗ, ಅಲ್ಲಿ ನೀವು ದರ್ಶನ ಮಾಡಬೇಕಾದರೂ ಕೂಡ ಮಹಾಲಿಂಗದಿಂದಲೇ ಹೋಗ್ಬೇಕು. ಹಾಗೇನೆ ಕೆಳಗಿರುವ ಎಲ್ಲ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗದ ಒಂದು ದರ್ಶನ ಮಾಡಬೇಕಂದ್ರೂ ಕೂಡವೇ ನೀವು ಇಷ್ಟಲಿಂಗದ ಮುಖಾಂತರ ಮೊದಲು ಆ ಮಹಾಲಿಂಗ 3ನೇ ಕಣ್ಣಿನ ಮಹಾಲಿಂಗದಲ್ಲಿಯೇ ಬೇಡ್ಕೊಳ್ಬೇಕು, ನನಗೆ ಆಚಾರ ಲಿಂಗದ ತನಕ ತೆಗೆದುಕೊಂಡು ಹೋಗು ಅಂತ ಹೇಳಿ. ಇದು ಶಿವಯೋಗದ ಕೆಲವೊಂದು ಪ್ರಕ್ರಿಯೆಗಳು. ಹೀಗಾಗಿ ಅದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಪರವಸ್ತುವಿನಿಂದ ಮಹಾಲಿಂಗ ಪ್ರಭೆ ಜಾಜ್ವಲಿಸಿ ಪಸರಿಸುವುದು. ಆ ಮಹಾಲಿಂಗ ಆಜ್ಞಾಚಕ್ರದಲ್ಲಿ ಏನು ಮಹಾಲಿಂಗ ಇದೆಯಲ್ಲ, ಆ ಮಹಾಲಿಂಗದ ಘನತೆಯನ್ನು ಉಪಮಿಸಲು ಬರೋದಿಲ್ಲ. ಹಾಗಿದೆ, ಹೀಗಿದೆ, ಅದರ ತರ ಇದೆ, ಇದ್ರ ತರ ಅಂತ ಹೇಳೋಕ್ ಬರೋಲ್ಲ. ಅದು ಅನುಪಮ, ನುಡಿಗೆ ಅಳವಡದ ಚಿದಂಬರ. ಪರಿಮಳ ಅರಿವಿನಿಂದ ನೋಡಿದರೆ ಅದೊಂದು ಬರೀ ಬಯಲಿನಲ್ಲಿದೆ ತೋರಿದ ಪ್ರಭಾಮೂರ್ತಿ. ಪರಿಶುದ್ಧ ವೃತ್ತಿಯಿಂದ ಹಿಡಿಯ ಹೋದರೆ ಅದೊಂದು ಜ್ಞಾನದ ಬಯಲು, ಹಿಡಿಯೋಕ್ಕೂ ಬರೋಲ್ಲ. ಅದಕ್ಕೆ ನಾವು ಇದಕ್ಕೆ ಮಹದಾಕಾಶ ಅಂತ ಕರಿತಾ ಇದ್ದೀವಿ. ಅಂತ ಬಯಲ ರೂಪನು ಏನಂತ ವರ್ಣಿಸೋಕಾಗುತ್ತೆ? ಆ ಬಯಲು ಮಹಾಲಿಂಗದಲ್ಲಿ ಇಡೀ ವಿಶ್ವದ ಪ್ರಾಣಕಳೆಯೇ ನಿಂದಿದೆ.
ಆ ಪ್ರಾಣಕಳೆಯ ಮೂಲ ಬೆಳಗಾದ ಮಹಾಲಿಂಗವೇ ಮಹಾಭಿತ್ತಿ. ಮಹಾಭಿತ್ತಿ ವಿಶ್ವದ ಎಲ್ಲಾ ವಿನ್ಯಾಸಗಳು ಅದರಲ್ಲೇ ತೋರಿ ಅಡಗುವುದು. ಆ ಭಿತ್ತಿಯಾಶ್ರಯದಲ್ಲಿ, ಆ ಮಹಾಲಿಂಗದಲ್ಲಿ. ಮಹದಾಕಾಶವಾದ ಆ ಭಿತ್ತಿಯ ಅರಿವು ಉಳ್ಳವನೇ ಮಹಾದಾಕಾಶ ಸ್ಥಲಿ. ಹೀಗಾಗಿ ಆ ಮೂರ್ತಿಯೊಳಗದೆ ಈರೇಳು ಲೋಕದ 2 ಪ್ರಾಣ ಪಾಯಿಂಟ್ ಬಿತ್ತು ಇವಾಗ. ಈಗ 2 ಪಾಯಿಂಟ್ ಎಕ್ಕೈತೆ. ಆ ಮೂರ್ತಿಯೊಳಗದೆ ಈರೇಳು ಲೋಕದ ಪ್ರಾಣಕಳೆ ಅಂದಾಗ ಈ ಮಹಾಲಿಂಗ ಅನ್ನೋದೇನಿದೆಯಲ್ಲ, ಅದು ನನ್ನಲ್ಲೇ ಇರಲಿ ಅಥವಾ ಇಡೀ ವಿಶ್ವದಲ್ಲಿಯೇ ಇರದು, ಎಲ್ಲಾ ಲೋಕ ಸೃಷ್ಟಿಗೆ, ಇಡೀ ವಿಶ್ವದ ಸೃಷ್ಟಿಗೆ ಕಾರಣ ಮಹಾಲಿಂಗವಾಗಿದೆ. ಆ ಕಳೆಯ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಲೀಲಾ ಮೂಲದ ಪ್ರಥಮ ಭಿತ್ತಿ. ಅಂದ್ರೆ ಏನು? ಎಲ್ಲದಕ್ಕೂ ಮೂಲ ಈ ಮಹಾಲಿಂಗ. ಮಹಾಲಿಂಗ ಅನ್ನೋದನ್ನ ತಾವು ಅರಿತುಕೊಳ್ಳಬೇಕು. ಅದಕ್ಕೆ ಶಿವಯೋಗದಲ್ಲಿ ಏನಾಗ್ತಾ ಇದೆ ನೋಡಿ, ಏನವ್ರು ಹೇಳ್ತಿದ್ದಾರೆ, ಓದಿ ನೋಡೋಣ. ಇಲ್ಲೂ ಉಂಟೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಆದಯ್ಯ ಶರಣರ ವಚನ. ಇಲ್ಲ ಉಂಟೆಂಬ ಶಬ್ದ ನಿಶಬ್ದವೆಲ್ಲ ಮಹದಾಕಾಶದಲ್ಲಿಯೇ ಬಯಲಾಯಿತು. ಶೂನ್ಯವೆಂಬ ನಾಮರಹಿತನು ನಿಶೂನ್ಯವಾದ ಘನಕ್ಕೆ ಗಮನನಲ್ಲ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 835. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಸೂಯಕ್ಕ. ಅದಕ್ಕೆ ನೀವು ಶಿವಯೋಗದಲ್ಲಿ ನಾನು ಹಾಗೆ ಆ ಒಂದು ಒಳ್ಳೆ ಇದರಿಂದ ಹೋಗ್ತೀನಿ. ಶಬ್ದ ಇಲ್ಲಿ ನಿಶ್ಶಬ್ದವಾಗಿ ಬಿಡ್ತಾ ಇದೆ. ಶಬ್ದಗಳು ನಿಶ್ಶಬ್ದವಾದಾಗ ನಾವು ಹೇಗೆ ಅದನ್ನ ನೋಡ್ಬೇಕು, ಹೇಗೆ ಪ್ರಾರ್ಥಿಸಬೇಕು ಅಂದ್ರೆ ಮೌನ, ಮೌನ, ಮೌನ. ಇಲ್ಲ ಉಂಟೆಂಬ ಶಬ್ದ ನಿಶ್ಶಬ್ದವೆಲ್ಲ ಮಹಾದಾಕಾಶದಲ್ಲಿಯೇ ಬಯಲಾಯಿತು. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ಏನೂ ಇಲ್ಲವೆನ್ನುವುದನ್ನು ವ್ಯಕ್ತಪಡಿಸಲೂ ಸಹ ಶಬ್ದ ಇಲ್ಲ ಅಂತ. ಬರೀ ನಿಶ್ಶಬ್ದ, ಬರೀ ನಿಶ್ಶಬ್ದ, ಎಲ್ಲ ಬರೀ ನಿಶ್ಶಬ್ದ. ಅದಕ್ಕೆ ಬಂಧುಗಳೇ, ಶಿವಯೋಗ ಅಂದ್ರೆ ಅಲ್ಲಿ ನಿಶ್ಶಬ್ದ ಇರಬೇಕು. ನಿಶ್ಶಬ್ದ, ಮೌನ, ಮೌನ, ನಿಶ್ಶಬ್ದ, ನಿಶ್ಶಬ್ದ, ಮೌನ. ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ, ನೀವು ಇಷ್ಟಲಿಂಗ ಪೂಜೆ ಅಂದ್ರೆ ಏನ್ ಗೊತ್ತಾ? ಎಳ್ಳಷ್ಟು ಡಿಸ್ಟರ್ಬೆನ್ಸ್ ಇರಬಾರ್ದು. ಅದು ಮೊಬೈಲ್ ಇರಲಿ, ಟಿವಿ ಇರಲಿ, ನಿಮ್ಮ ಮೆಸೇಜ್ ಬರೋದಿರ್ಲಿ, ಟಿಂಗ್ ಅಂತ ಆವಾಜ್ ಆಗೋದಿರ್ಲಿ, ಇದೆಲ್ಲ ನೀವು ಮೊಬೈಲನ್ನು ಎಲ್ಲೋ ಹೊರಗಡೆ ಎಲ್ಲೋ ಇಟ್ಟು ಬಂದ್ಬಿಡ್ಬೇಕು ಅದನ್ನ. ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಇದೆ ಇದು, ಅರ್ಧ ಗಂಟೆ. ನೀವು ಹೆಚ್ಚಬೇಕಾದ್ರೆ ಹೆಚ್ಚು ಮಾಡ್ಕೊಳ್ಳಿ. ಆದ್ರೆ ಅಲ್ಲಿ ನಿಶ್ಶಬ್ದ ಇಲ್ಲಿ ನಾನು ಶಿವಯೋಗ ಮಾಡ್ಕೊಳ್ತೀನಿ ಅಂದ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಹೇಳಿ? ಈ ಮಹದಾಕಾಶದ ಒಳಗೆ ನೀವು ನೋಡ್ಬೇಕಾಗಿದೆ. ಆ ಮಹದಾಕಾಶದ ಒಳಗೆ ಯು ಹ್ಯಾವ್ ಟು ಎಂಟರ್ ದಟ್ ಸ್ಕೈ. ಅದು ಆಗೋಲ್ಲ ಅಂದ್ರೆ ಅದಕ್ಕೆ ಬೇಕಾದ ಪ್ರೀ ರಿಕ್ವಿಸಿಟ್ ಏನಂದ್ರೆ ನೀವು ಮೌನವಾಗಿರಬೇಕು. ಹೇಗೆ? ಅಂತರಂಗದ ಒಳಗೂ ಹೊರಗಂಗದ ಒಳಗೂ ಶಬ್ದ ನಿಶ್ಶಬ್ದ ಆಗಬೇಕು. ಏನು ನಿಮ್ಮ ಕಿವಿಯಲ್ಲಿ ಏನು ಮೊರೆತ, ನಿಮ್ಮದೇನು ಒಂದು ಓಂ ಅಂತ ಅಷ್ಟೇ ಅಷ್ಟೇ. ಯಾಕೆ? ಕೆಳಗಿನಿಂದ ಮೇಲಿನ ತನಕ ಇದು ಹೋಗೋದಿದೆಯಲ್ಲ, ಈ ಆಚಾರ ಲಿಂಗದಿಂದ ಹಿಡಿದು ಅನುಲಿಂಗದ ತನಕ ದಶಲಿಂಗಗಳ ಯಾತ್ರೆಯಲ್ಲಿ ನಾನು ಎಲ್ಲಿಯೂ ಶಬ್ದವನ್ನು ಮಾಡಬಾರದು. ಕೇವಲ ಆ ಲಿಂಗಗಳನ್ನು ಅರ್ಚನೆ ಮಾಡಿ, ನೀವು ಅದನ್ನ ಹೇಳಿ ಆದ್ರೂ ಮಾಡಿ, ಆದ್ರೆ ಸೂಕ್ಷ್ಮವಾಗಿ ಮನದಟ್ಟು ಅಂತ ಹೇಳಿ, ಆದರೆ ಆ ಶಬ್ದಗಳನ್ನು ಬಿಟ್ಟು ಬೇರೆ ಎಲ್ಲವೂ ನಿಶ್ಶಬ್ದವಾಗಬೇಕು. ಯಾಕೆ? ಮಹದಾಕಾಶದಲ್ಲಿಯೇ ಬಯಲಾಗಬೇಕಾಗಿದೆ ನಮಗೆ. ಶೂನ್ಯವೆಂಬ ನಾಮರಹಿತನು. ಶೂನ್ಯನೆಂಬ ನಾಮರಹಿತನು ಅಂದ್ರೆ ಶೂನ್ಯ ಅನ್ನೋ ಶಬ್ದ ಹೇಳೋಕ್ಕೂ ಅಲ್ಲಿ ಆಸ್ಪದವಿಲ್ಲ. ಅಷ್ಟೊಂದು ಮೌನವಾಗಿರ್ಬೇಕಾಗ್ತಾ ಇದೆ. ಆ ಪರಮಾತ್ಮನು ಶೂನ್ಯವೆಂಬ ನಾಮರಹಿತನಾಗಿದ್ದಾನೆ. ಇಲ್ಲಿ ಬಂದಾಗ ಅಂದ್ರೆ ನೀವು ಆ ಮೇಲಿನ ಸ್ಥಳಗಳಿಗೆ ಹೋದಾಗ ಅಲ್ಲಿ ಅವನು ಕೂಡ ನಾಮರಹಿತನಾಗಿ ಬಿಡ್ತಾನೆ. ಅಲ್ಲೂ ಅವನಿಗೂ. ಅದಕ್ಕೆ ನಾನು ಹೇಳೋದು, ನಿಮ್ಮ ಪರಮಾತ್ಮನ ಹೆಸರೇನು, ನಿಮ್ಮ ದೇವರ ಹೆಸರೇನು ಅಂದ್ರೆ, ನಾನು ಆ ಸ್ಥಿತಿಗೆ ಹೋದಾಗ, ಶಿವಯೋಗದ ಉತ್ತುಂಗದ ಸ್ಥಿತಿಗೆ ಹೋದಾಗ, ನನ್ನಲ್ಲಿ ಅವನು ಸೇರಿದಾಗ, ಅವನಲ್ಲಿ ನಾನು ಸೇರಿದಾಗ, ಶೂನ್ಯವೆಂಬ ನಾಮರಹಿತ ನನ್ನ ದೇವರನ್ನ ನಾನು ಏನಂತ ಕರೀಲಿ? ಅವನಿಗೆ ಹೆಸರೇ ಇಲ್ಲ. ಇವಾಗ ಹೆಸರೇ ಇಲ್ಲ. ಆತನು ನಿಶೂನ್ಯವಾದ ಘನಲಿಂಗವಾಗಿ ಬಿಟ್ಟಿದ್ದಾನೆ. ಅಲ್ಲಿ ಚಲನೆಯೇ ಇಲ್ಲ, ಘನಕ್ಕೆ ಗಮನನಿಲ್ಲ. ಎಲ್ಲಿ ಅವನ ಚಲನೆ ಆದ್ರೂ ಎಲ್ಲಿದೆ ಈಗ? ಇಲ್ಲ. ಅವನಿಗೆ ಹೆಸರಿಲ್ಲ, ನಿಶೂನ್ಯನಾಗಿದ್ದಾನೆ, ಅವನಿಗೂ ಚಲನೆಯೂ ಇಲ್ಲ. ಇಲ್ಲಿ ಅವನಾಗ್ಲಿ ನಾನಾಗ್ಲಿ ಇಬ್ರು ಕೂಡ ನಮ್ಮ ಹೆಸರನ್ನ ಕಳೆದುಕೊಂಡ್ ಬಿಟ್ಟು ರೀ. ಅದೇ ಶಿವಯೋಗ.
ಅದು ಆಗ್ಬೇಕಾದ್ರೆ ಆ ಮಹದಾಕಾಶದ ಬಯಲಿನಲ್ಲಿ ನಾನು ಎಂಟರ್ ಮಾಡಬೇಕಾಗುತ್ತೆ, ಒಳಗೆ ಹೋಗ್ಬೇಕಾಗುತ್ತೆ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ ಅನ್ನೋದಕ್ಕೆ ಅಲ್ಲಿ ನಿಶ್ಶಬ್ದವಾಗಬೇಕು, ಮೌನವಾಗಬೇಕು. ಯಾವ ಶಬ್ದಕ್ಕೂ ಅಲ್ಲಿ ಅರ್ಥ ಇಲ್ಲ. ಅದನ್ನೇ ಬಹಳ ಸೊಗಸಾಗಿ ಹೇಳಿದ್ರು ಸ್ವತಂತ್ರ ಸಿದ್ಧಲಿಂಗ ಅಣ್ಣ ಅವರು. ಎಷ್ಟು ಚೆನ್ನಾಗಿ ಹೇಳಿದ್ರು ನಮ್ಮ ಶರಣರು. ಹೇಳಿ ನೋಡೋಣ ಭೃಂಗಿಶನ, ಓದಿ ಇದನ್ನ. ಎಲ್ಲೆಲ್ಲಿ ನೋಡಿದಡಲಲ್ಲಿ. ಆಯ್ತಪ್ಪರ ಶರಣಾರ್ಥ್ಯಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವತಂತ್ರ ಸಿದ್ಧಲಿಂಗರ ವಚನ. ಎಲ್ಲೆಲ್ಲಿ ನೋಡಿದಡಲ್ಲಲ್ಲಿ ನೀನೇ ದೇವ, ಪಿಂಡಾಂಡಗಳೊಳಗೆಲ್ಲ ನೀನೇ ದೇವ. ಮಹದಾಕಾಶ ರೂಪ ನಿರುಪಾಧಿಕ ಪರಂಜ್ಯೋತಿ ನೀನೇ ದೇವ. ಉಪಮಾತೀತ ವಾಗ್ನನಕ್ಕೋಜರ ನೀನೇ ದೇವ. ಸ್ವಾನುಭೂತಿ ಸ್ವರೂಪ ಶರಣ ಜನ ಮನೋವಲ್ಲಭ ನೀನೇ. ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 1158. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಭೃಂಗಿಶನ. ಶರಣು. ತಾಯಂದಿರಲ್ಲಿ ವಿನಂತಿ, ಇದನ್ನು ಯಾರಾದರೂ ರಾಗ ಸಂಯೋಜನೆ ಮಾಡಿ, ವನಜ ಅಕ್ಕ ಇದ್ದೀರಾ, ಇದನ್ನ ಪ್ರಾರ್ಥನೆಯಾಗಿ ನಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ಶಿವಯೋಗದಲ್ಲಿ ಬಳಸಿಕೊಂಡು ನೋಡ್ಬಹುದು. ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದನ್ನ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಎಲ್ಲೆಲ್ಲಿ ನೋಡಿದಡಲಲ್ಲಿ ನೀನೇ ದೇವ. ಇದನ್ನ ನೀವು ವಚನದ ಸಂಖ್ಯೆ ನೋಡಿಕೊಂಡು ಯಾರಾದರೂ ಇದಕ್ಕೆ ಸುಂದರವಾದ ರಾಗ ಸಂಯೋಜನೆ ಮಾಡಿ ಶಿವಯೋಗದಲ್ಲಿ ಮುಂದಿನ ಕ್ಲಾಸ್ನಲ್ಲಿ ಅನ್ನೋಕೆ ಪ್ರಯತ್ನ ಮಾಡಿ. ಈ ವಚನ ಏನು ಹೇಳ್ತಾ ಇದೆ? ಪರವಸ್ತುವು ಸರ್ವವ್ಯಾಪಿ, ಎಲ್ಲೆಲ್ಲಿ ನೋಡಿದಡಲಲ್ಲಿ ನೀನೇ ದೇವ. ಅದನ್ನ ಅಂದಿದ್ದೀವಿ ನಮ್ಮ ಗುರುದೇವರ ವಚನದಲ್ಲೂ ಅದು ಬರ್ತದೆ. ಎತ್ತೆತ್ತ ನೋಡಿದಡೆ ನೀನೇ ದೇವ, ಸಕಲ ವಿಸ್ತಾರದರೂ ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ನಾವು ಅಂದಿದ್ದೀವಿ. ಅದನ್ನೇ ಒಂದು ರೂಪದಲ್ಲಿ ಇವರು ಹೇಳ್ತಾ ಇದ್ದಾರೆ. ಪರವಸ್ತುವು ಸರ್ವವ್ಯಾಪಿ ಅಂತ. ಎಲ್ಲೆಲ್ಲಿ ನೋಡಿದರೂ ಆತನೇ ಇದ್ದಾನೆ. ಪಿಂಡಾಂಡಗಳಲ್ಲಿ ಅಂದ್ರೆ ಎಲ್ಲ ಸರ್ವ ಸಕಲ ಚರಾಚರ ಜೀವಿಗಳಲ್ಲಿ ಅವನೇ ಇದ್ದಾನೆ. ಎಲ್ಲೆಡೆ ವ್ಯಾಪಿಸಿರುವ ಆ ಪರವಸ್ತು ಮಹಾದಾಕಾಶ ರೂಪ ನಿರುಪಾಧಿಕ ಪರಂಜ್ಯೋತಿ ನೇನೇ ದೇವ. ಹೀಗಾಗಿ ನನ್ನ ದೇವರು ಅಂತ ವ್ಯಾಖ್ಯಾನ ಮಾಡೋದಾದ್ರೆ ಅದು ಮಹದಾಕಾಶ ರೂಪವಾಗಿದ್ದಾನೆ ಆತ ನಿರುಪಾಧಿಕನಾಗಿದ್ದಾನೆ, ಪರಂಜ್ಯೋತಿಯಾಗಿದ್ದಾನೆ. ಆತ ಉಪಮಾತೀತನಾಗಿದ್ದು ವಾಗ್ಮನೋತೀತನಾಗಿ ಅಗೋಚರನಾಗಿದ್ದಾನೆ. ಸ್ವಾನುಭೂತಿ ಸ್ವರೂಪ ಶರಣ ಜನರ ಮನೋವಲ್ಲಭ, ಶರಣ ಸತಿ ಲಿಂಗಪತಿ ಅನ್ನೋ ಹಾಗೆ ಶರಣ ಜನ ಮನೋವಲ್ಲಭ ನೀನೇ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗ ಅಂತ ಒಂದು ಅನುಪಮವಾದ ನುಡಿಗಳನ್ನ ಈ ಸ್ವತಂತ್ರ ಸಿದ್ಧಲಿಂಗ ಶರಣರು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಸುಂದರ ವಚನದೊಂದಿಗೆ ಈ ಮಹದಾಕಾಶ ಸ್ಥಳವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸ್ಥಳ ಇನ್ನೊಂದು ಈ ವಚನದೊಂದಿಗೆ ನಾವು ಓದಿ ಮುಗಿಸೋಣ. ಹೇಳಿ ನೋಡೋಣ ಇದನ್ನ ಯಾರಾದ್ರೂ. ಅಯ್ಯ ಸದ್ಭಕ್ತ ಮಹೇಶ್ವರ ಪ್ರಸಾದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವರ ವಚನ. ಅಯ್ಯ ಸದ್ಭಕ್ತ ಮಹೇಶ್ವರ ಪ್ರಸಾದಿ. ಪ್ರಾಣಿಲಿಂಗಿ ಶರಣ ಐಕ್ಯ ನಿರಾಲಂಬ ಸ್ಥಳ ಮೊದಲಾದ ಸಮಸ್ತ ಸ್ಥಳಗಳನ್ನರಿದು ಮರದು ಮೇಲಾದ ನಿರವಯ ಶೂನ್ಯ ಸ್ಥಳದಲ್ಲಿ ಪ್ರಭಾವಿಸುವ ಮೂರ್ತಿಯ ಇರಿವೆಂತೆದೆಂದೆಡೆ ಅಜ್ಞಾನ ಮಾಯ ಸಂಸಾರ ಪ್ರಪಂಚೆಂಬ ಪಾಸದಲ್ಲಿ ಬಿದ್ದು ತೊಳಲುವ ಜಡ ಜೀವರಿಗೆ ಮರೆಯಾಗಿ ಕಣ್ಣು ಮನ ಭಾವಂಗಳಿಗೆ ಗೋಚರವಿಲ್ಲದೆ ಕ್ರಿಯಾಕಾಶ ಜ್ಞಾನಾಕಾಶ ಭಾವಾಕಾಶ ಪಿಂಡಾಕಾಶ ಬಿಂದ್ವಾಕಾಶ ಚಿದಾಕಾಶ. ಈ ಕಡೆ ಓದಿ ಅಕ್ಕ. ಮಹದಾಕಾಶ. ಡಾಕ್ಟರ್ ಅಪ್ಪಾಜಿ ನೆಕ್ಸ್ಟ್ ಪ್ಯಾರನು ಓದ್ಬೇಕಾ? ಮಹದಾಕಾಶ. ಮಹದಾಕಾಶ ಮಧ್ಯದಲ್ಲಿ ಸಿಡಿಲು ಮಿಂಚು ಎಂತೆ ಅಭ್ರಛಾಯೆಯಂತೆ ಅಕ್ಕ, ಅಭ್ರಛಾಯೆಯಂತೆ ಇಕ್ಷು ಲವಣ ಸರ್ಪಿ ದದಿ ಕ್ಷೀರ ಘೃತ ಸ್ವಾದೋದಕ ಮೊದಲಾದ ಸಪ್ತ ಸಮುದ್ರಗಳಲ್ಲಿ ಉದರಾಗ್ನಿ ಮುಂದಾಗ್ನಿ ಕಾಮಾಗ್ನಿ ಶೋಕಾಗ್ನಿ ಒಡವಾಗ್ನಿ ಕಾಲಾಗ್ನಿ ಚಿದಗ್ನಿ ಎಂಬ ಸಪ್ತಾಂಗಿ ಇರ್ದು ಆ ಸಮುದ್ರಗಳ ಸಂಸಾರ ಪಾಸ ಜನ್ಮ ಜರೆ ಮರಣಾದಿಗಳಿಗೆ ಆ ಸಮುದ್ರಗಳ ಸಂಸಾರ ಪಾಸ ಜನ್ಮ ಜರ ಮರಣಾದಿಗಳಿಗೆ ಹೊರಗಾಗಿ ಇರ್ಪಂತೆ ಶಿವಶರಣರ್ಗೆ ರೂಪಾಗಿ ಜಡ ಜೀವರಿಗೆ ನಿರೂಪವಾಗಿರ್ಪುದು ನೋಡ ಗುಹೇಶ್ವರ ಲಿಂಗವು ಚೆನ್ನಬಸವಣ್ಣ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 810. ಶರಣಾರ್ಥಿಗಳು. ಶರಣು ಅಕ್ಕ. ಚೆನ್ನಬಸವಣ್ಣನವರಿಗೆ ಅಲ್ಲಮ ಪ್ರಭುದೇವರು ಈ ಮಹದಾಕಾಶದ ದರ್ಶನ ಮಾಡಿಸ್ತಾ ಇದ್ದಾರೆ.
ಹೇಗೆ ಹೇಗೆ ನಾವು ಈ ಮಹದಾಕಾಶವನ್ನ ಕಾಣಬೇಕು ಅಂದ್ರೆ ಈ ಮಹದಾಕಾಶವ ತಲುಪುವ ಪರಿ, ಅದನ್ನ ನೋಡುವ ಪರಿಯನ್ನು ಹೇಳ್ತಾ ಇದ್ದಾರೆ. ಮೊದಲೇನ್ ಹೇಳಿದ್ರು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇಲ್ಲಿ ತನಕ ನಿಮ್ಗೆ ಗೊತ್ತಾಯ್ತು. ಮುಂದಿನ ಸ್ಥಳಗಳು ಯಾವುವು? ನಿರಭಯ, ನಿರಾಳ, ನಿರಾಲಂಬ. ನೀವು ಶಟಸ್ಥಲ ಮರ್ಮದಲ್ಲಿ ಒಂದು ಹೇಳ್ತಾ ಇದ್ದೀರಾ. ಈ ಎಲ್ಲಾ ಸಮಸ್ತ ಸ್ಥಳಗಳನ್ನ ಅರಿತುಕೊಂಡು ನಿರವಯ ಸ್ಥಳದಲ್ಲಿರುವ ನಿಷ್ಕಲ ಲಿಂಗದ ಇರುವು ಹೇಗೆ ಎಂಬುದನ್ನ ಆಲಿಸಬೇಕು. ನಿರವಯ ಶೂನ್ಯ ಸ್ಥಳದಲ್ಲಿ ಪ್ರಭಾವಿಸುವ ಮೂರ್ತಿಯನ್ನ ಅದು ಹೇಗೆ ನೋಡ್ಬೇಕು ನಾವು? ಅಜ್ಞಾನ ಮಾಯಾ ಸಂಸಾರದ ಪ್ರಪಂಚೆಂಬ ಪಾಶದಲ್ಲಿ ಬಿದ್ದು ತೊಳಲುವ ಜಡಜೀವರಿಗೆ ಮರೆಯಾಗಿ, ಅವರ ಕಣ್ಣು ಮನ ಭಾವಗಳಿಗೆ ಗೋಚರವಾಗದೆ, ಅಂದ್ರೆ ಈ ಲೌಕಿಕ ಪ್ರಪಂಚದ ಆಶೆ ಆಮಿಷಗಳನ್ನ ಮರೆತು ಜಡ ಜೀವರಿಗೆ ಮರೆಯಾಗಿ, ಕಣ್ಣ ಮನ ಭಾವಗಳಿಗೆ ಅಂದ್ರೆ ಈ ಲೌಕಿಕ ಕಣ್ಣು ಮನ ಇವೇನು ಭಾವನೆಗಳು ಇರ್ತಾವೆ ನೋಡಿ ದಿನನಿತ್ಯದ ಜೀವನದಲ್ಲಿ, ಅವುಗಳೂ ಸಹ ನಮಗೆ ಗೋಚರವಾಗದೆ ಹಾಗೆ ನಾವು ಇರಬೇಕು. ಗೋಚರವಾಗದೆ ಕ್ರಿಯಾಕಾಶ, ಜ್ಞಾನಾಕಾಶ, ಭಾವಾಕಾಶ, ಪಿಂಡಾಕಾಶ, ಬಿಂದುವಾಕಾಶ, ಚಿದಾಕಾಶ ಮತ್ತು ಮಹದಾಕಾಶಗಳ ಮಧ್ಯೆ. ಓ ಮೈ ಗಾಡ್, ಇಟ್ ಇಸ್ ಟೂ ಮಚ್ ಹೆಡೇಕ್ ಅಪ್ಪ. ನೀವು ಯಾಕೆ ಆನ್ ಮಾಡ್ಕೊಳ್ತಿದ್ದೀರಾ ಸುಮ್ನೆ? ಅನ್ಮ್ಯೂಟ್ ಮಾಡ್ಕೊಳ್ರಿ ಕ್ಷಮಿಸಿ, ನಿಮ್ದು ಮ್ಯೂಟ್ ಆಯ್ತು. ಆಯ್ತು ಆಯ್ತು. ಅನ್ಮ್ಯೂಟ್ ಮಾಡೋದು. ಹೀಗೆ ಅಲ್ಲಿ ಕ್ರಿಯಾಕಾಶ, ಜ್ಞಾನಾಕಾಶ, ಭಾವಾಕಾಶ, ಪಿಂಡಾಕಾಶ, ಬಿಂದುವಾಕಾಶ, ಚಿದಾಕಾಶ ಮತ್ತು ಮಹದಾಕಾಶಗಳ ಮಧ್ಯೆ ಸಿಡಿಲು, ಮಿಂಚು ಮತ್ತು ಮರೆಯಾಗುವ ಮೋಡದಂತೆ ಇಕ್ಷು ಅಂದ್ರೆ ಏನು? ಕಬ್ಬಿನ ರಸ. ಲವಣ ಅಂದ್ರೆ ಉಪ್ಪಿನ ನೀರು. ಸರ್ಪಿ ಅಂದ್ರೆ ಬೆಣ್ಣೆ. ದಧಿ ಅಂದ್ರೆ ಮೊಸರು. ಕ್ಷೀರ ಅಂದ್ರೆ ಹಾಲು. ಘೃತ ಅಂದ್ರೆ ತುಪ್ಪ. ಮತ್ತು ಶುದ್ಧೋದಕ ಅಂದ್ರೆ ಶುದ್ಧ ನೀರು. ಇವು ಸಪ್ತ ಸಮುದ್ರಗಳು ಅಂತ ನಮ್ಮ ಶರಣರು ಹೇಳ್ತಾರೆ. ಹಾಗೇನೆ ಉದರಾಗ್ನಿ ಅಂದ್ರೆ ಜಠರಾಗ್ನಿ. ಮಂದಾಗ್ನಿ ಅಂದ್ರೆ ಮಂದವಾದ ಜೀರ್ಣಶಕ್ತಿ. ಕಾಮಾಗ್ನಿ, ಶೋಕಾಗ್ನಿ, ಒಡವಾಗ್ನಿ ಅಂದ್ರೆ ಸಾಗರದ ಆಳದಲ್ಲಿರುವಂತಹ ಅಗ್ನಿ. ಕಾಲಾಗ್ನಿ ಅಂದ್ರೆ ಪ್ರಳಯ. ಚಿದಗ್ನಿ ಅಂದ್ರೆ ಜ್ಞಾನದ ಬೆಳಕು. ಇವು ಸಪ್ತಾಗ್ನಿಗಳು. ಉದರಾಗ್ನಿ ಅಂದ್ರೆ ನಮ್ಗೆ ಹಸುರಾಗಿರುತ್ತೆ ನೋಡ್ರಿ, ಹಸಿವಾಗಿರುತ್ತೆ. ಅಯ್ಯೋ ನನ್ಗೆ ಹೊಟ್ಟೆಲಿ ಉರಿದಂಗಾಗುತ್ತೆ, ಇಷ್ಟೊಂದು ಹಸಿವೆ ಆಗಿದೆ, ಹಸಿವೆ ಬೆಂಕಿ ತರ ಸುಡ್ತಾ ಇದೆ ಅಂತಿದೀವಿ. ಮಂದಾಗ್ನಿ ಅಂದ್ರೆ ತುಂಬಾ ಊಟ ಮಾಡ್ತೀವಿ, ಜೀರ್ಣ ಆಗಲ್ದಾಗ ಇಲ್ಲ ರೀ ನನಗೆ ಜೀರ್ಣನೇ ಆಗೋದಿಲ್ಲ ಅಂತೀವಿ. ಕಾಮಾಗ್ನಿ ಅನ್ನೋದು ನಿಮಗೆ ಗೊತ್ತು. ಯಾರೋ ನಮಗೆ ಅತ್ಯಂತ ಬೇಕಾದವರು ಹೋಗ್ಬಿಟ್ರೆ ಶೋಕಾಗ್ನಿ, ಅದೊಂದು ಎಷ್ಟೊಂದು ನಮ್ಮನ್ನು ಸುಡುತ್ತದೆ ಅಂದ್ರೆ ಆ ಶೋಕ ತಪ್ತರಾಗಿ ಬಿಡ್ತೀವಿ. ಒಡವಾಗ್ನಿ ಅಂತ ಬರ್ತಾ ಇದೆ. ಇವೆಲ್ಲ ಈ ಅಗ್ನಿಗಳು. ಒಡವಾಗ್ನಿ ಅಂದ್ರೆ ಏನ್ ಗೊತ್ತಾ? ಸಮುದ್ರದ ಕೆಳಗಡೆ ಇರುವಂತಹ ಅಗ್ನಿಗಳು ಸಹ ಒಮ್ಮೊಮ್ಮೆ ಜ್ವಾಲಾಮುಖಿಯಾಗಿ ಆ ಸಾಗರದ ಮೇಲೆ ಬಂದು ಬಿಡ್ತಾ ಇವೆ. ಅದಕ್ಕೆ ಒಡವಾಗ್ನಿ ಅಂತಾರೆ. ಕಾಲಾಗ್ನಿ ಅಂದ್ರೆ ಪ್ರಳಯ ಆಗೋದು, ಈ ಕಾಡ್ಗಿಚ್ಚೋದು ಎಲ್ಲ ಆಗುತ್ತೆ ನೋಡಿ, ಅದು ಪ್ರಳಯ. ಚಿದಾಗ್ನಿ ಅಂದ್ರೆ ಜ್ಞಾನದ ಬೆಳಕು. ಅದಕ್ಕೂ ಒಂದು ಅಗ್ನಿ ಕೊಟ್ಟರವರು. ಜ್ಞಾನದ ಬೆಳಕು ಎಷ್ಟೊಂದು ಪ್ರಖರವಾಗಿರುತ್ತದೆ ಅಂದ್ರೆ ಅದಕ್ಕೂ ಕೂಡ ಚಿದಾಗ್ನಿ ಅಂತ ಕರೆದ್ರು. ಇವು ಸಪ್ತ ಅಗ್ನಿಗಳನ್ನ ಕೊಟ್ರು ಶರಣರು ಅಂತ. ಇವೆ ಆ 7 ಸಪ್ತ ಅಗ್ನಿಗಳಿವೆ. ಆ ಸಮುದ್ರಗಳ ಸಂಸಾರ ಬಂಧನ, ಜನನ, ಮುಪ್ಪು, ಮರಣಾದಿಗಳಿಗೆ ಆ ಚಿದಾಕಾಶವು ಹೊರಗಾಗಿದ್ದು. ಅಂದ್ರೆ ನಾನು ಶಿವಯೋಗದಲ್ಲಿ ತೊಡಗಿದಾಗ ಇವೆಲ್ಲ ಅಗ್ನಿಗಳು ನೋಡಿ, ಇವತ್ತೆಲ್ಲ ಸಂಸಾರ ಪಾಶ, ಜನ್ಮ, ಜರೆ, ಮರಣಾದಗಳಿಗೆ ಹೊರಗಾಗಿ ಇರ್ಪಂತೆ ಅದು ಮಾಡ್ತಾ ಇದೆ. ಯಾವುದು? ನಮ್ಮ ಶಿವಶರಣರ ಶಿವಯೋಗ. ಹೀಗಾಗಿ ಆವಾಗ ಮಾತ್ರ ನಮಗೆ ಆ ಮಹದಾಕಾಶದ ಒಂದು ದರ್ಶನ ಆಗೋದಿದೆ ಅಂತ ಅಲ್ಲಮ ಪ್ರಭುದೇವರು ಆ ಸಪ್ತಸಾಗರಗಳೆಲ್ಲ ನಮ್ಮಲ್ಲಿಯೇ ಇವೆ ಅಂತ ನಮ್ಮ ಇವರು ಹೇಳಿದ್ದಾರೆ. ಯಾರು? ಬಾಲಸಂಗಯ್ಯನವರು ಹೇಳಿದ್ದಾರೆ. ಆದ್ರೆ ಅದೆಲ್ಲ ಇರ್ಲಿ, ಅದು ತುಂಬಾನೇ ವಿಷಯ ಮುಂದೆ ಹೋಗುತ್ತದೆ. ಅಲ್ಲಮ ಪ್ರಭುದೇವರು ಹೇಳಿದ ಪ್ರಕಾರ ಈ ಎಲ್ಲ ಸಪ್ತಾಗ್ನಿಗಳು ಕೂಡ ಹೊರಗೂ ಇದ್ದು ನಮ್ಮ ದೇಹದೊಳಗೇನೂ ಇದ್ದು, ಆದರೆ ಇವುಗಳಿಂದ, ಈ ಅಗ್ನಿಗಳಿಂದ ನಾವು ಪಾರಾಗಬೇಕು. ಅಂದ್ರೆ ಏನು? ಹಸಿವನ್ನ ನೀಗಿಸಿಕೊಳ್ಳುವ ಶಕ್ತಿ, ಜೀರ್ಣಶಕ್ತಿಯನ್ನ ವರ್ಧಿಸಿಕೊಳ್ಳುವ ಶಕ್ತಿ, ಕಾಮಾಗ್ನಿಯನ್ನ ಕುಂದಿಸುವ ಶಕ್ತಿ, ಶೋಕಾಗ್ನಿಯನ್ನ ಪರಿಹರಿಸಿಕೊಳ್ಳುವ ಶಕ್ತಿ, ಈ ಅಗ್ನಿಗಳನ್ನೆಲ್ಲ ಪರಿಹರಿಸಿಕೊಂಡು ಈ ಶಿವಜ್ಞಾನದ ಚಿದಾಗ್ನಿಯಲ್ಲಿ ನಾವು ಬೇಯಬೇಕು. ಆಗ ಏನಾಗುತ್ತೆ? ಈ ಸಂಸಾರವೆಂಬ ಪಾಶ, ಜನ್ಮ, ಜರೆ, ಮರಣಾದಿ ಅಂದ್ರೆ ಹುಟ್ಟು,
ವೃದ್ಧಾಪ್ಯ ಮರಣಾದಿಗಳಿಗೆ ಹೊರಗಾಗಿ ಇರ್ಪಂತೆ ಶಿವಶರಣರಿಗೆ ರೂಪಾಗಿ ಜಡಜೀವರಿಗೆ ನಿರೂಪವಾಗಿರುವುದು. ಯಾವುದು ಶಿವಶರಣರಿಗೆ ರೂಪಾಗಿರೋದು? ಈ ಮಹದಾಕಾಶ. ಜಡಜೀವರಿಗೆ ಅದು ಕಾಣಿಸೋಲ್ಲ, ಏಕೆಂದ್ರೆ ಶಿವಯೋಗವನ್ನು ಅವರು ಮಾಡ್ಕೊಳ್ತಾ ಇಲ್ಲ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾ ಇದ್ದಾರೆ. ನಾವು ಈಗ ಮುಂದೆ ಹೊಸ ಸ್ಥಳ ಕ್ರಿಯಾಪ್ರಕಾಶ ಸ್ಥಳ. ಕ್ರಿಯಾಪ್ರಕಾಶ 3 ಪ್ರಕಾಶ ಸ್ಥಳಗಳಿವೆ. ಇವತ್ತು ಕ್ರಿಯಾಪ್ರಕಾಶ ಸ್ಥಳ ಏನಂದ್ರೆ, ಈ ಎಲ್ಲ ಸರ್ವ ಕ್ರಿಯೆಗಳು ಈಗ ನಿಷ್ಪಿತ್ತಗೊಂಡು ಕೇವಲ ಸದಾ ಪ್ರಕಾಶಶೀಲವಾಗ್ತಾ ಇದೆ. ಸದ್ರೂಪ ಚೈತನ್ಯವೇ ಕ್ರಿಯಾ ಸ್ವರೂಪ ಪ್ರಕಾಶವಾಗಿದೆ. ಪ್ರಸಾದದ ರಸವು ಅಂತಕ್ರಿಯೆಯಲ್ಲಿ ನಿಷ್ಪತ್ತಿಯಾಗಿ ಆಕಾಶ ಪ್ರಕಾಶವಾಗಿದೆ. ಅನುಸಂಧಾನದ ಕ್ರಿಯೆ ಯಾರದ ಜೊತೆ? ನನ್ನ ಅಂಗ ಲಿಂಗದ ಜೊತೆ ಆಗಿರುವ ಲಿಂಗಾನುಸಂಧಾನದ ಕ್ರಿಯೆ ಈಗ ಕೇವಲ ಬೆಳಕಾಗಿದೆ, ಪ್ರಕಾಶವಾಗ್ತಾ ಇದೆ. ಪರಮಾತ್ಮನ ಅನನ್ಯ ಚಿಂತನೆಯಲ್ಲಿ ನಾವು ತೊಡಗಿರೋ ಕಾರಣ ಭಕ್ತನಲ್ಲಿಯೂ ಈಗ ಬೆಳಕು. ಅದೇ ಕ್ರಿಯಾ ಪ್ರಕಾಶ ಸ್ಥಳ ಆಗಿದೆ. ಪರಮಾತ್ಮನು ಆಕಾಶದಂತಿದ್ದಾನೆ ಅಂತ ನಾವು ಹೇಳಿದ್ವಿ ಮಹದಾಕಾಶ ಸ್ಥಳದಲ್ಲಿ. ಆದರೆ ಆತ ಜಡ ಅಲ್ಲ. ಆತನು ಯಾವಾಗಲೂ ಹಿ ವಿಲ್ ಬಿ ಎ ಆಕ್ಟಿವ್ ಎಂಟಿಟಿ. ಆತನು ಆದಿ ಅಂತ್ಯಗಳೆಲ್ಲದ ಶಾಂತ ಪರಮ ಕಾರಣ. ಎಲ್ಲದಕ್ಕೂ ಅವನೇ ಕಾರಣ. ನಿರಂಜನ ಪರಾಕಾಶ ಹಾಗೂ ಆಕಾಶದಂತೆ ಅಲಿಪ್ತ. ಮೋಡಗಳು ಹರಿತಾ ಇರ್ತವೆ, ಆದ್ರೆ ಮೋಡಕ್ಕೂ ಆಕಾಶಕ್ಕೂ ಏನೂ ಸಂಬಂಧ ಇರೋಲ್ಲ. ಪರಮಾತ್ಮನು ಅತ್ಯಂತ ಸೂಕ್ಷ್ಮ. ಕರ್ತೃ ಕರಣ ಕಾರ್ಯ ಭೋಕ್ತ ಭೋಗ ಭೋಗ್ಯ ಪ್ರಮಾತೃ ಪ್ರಮಾಣ ಪ್ರಮೇಯ ಇಂಥ ಯಾವುದೇ ಒಂದು ತ್ರಿಪುಟಿ ವ್ಯವಹಾರಗಳು ಅವನಲ್ಲಿಲ್ಲ. ಇಲ್ಲದ ಮರೀಚಿಕೆ ಇದ್ದಂತೆ ತೋರುವುದು. ಹಂಗನಿಸ್ತಾ ಇದೆ ಇದೆಲ್ಲ ಪರಮಾತ್ಮನ ಲೀಲೆ ಅಂತಂತೀವಿ ನಾವು. ಏನೋ ನಮಗೂ ದುಃಖವಾದಾಗೂ ಅವನಿಗೆ ಕಾರಣ ಅಂತೇವೆ, ಸುಖ ಆದಾಗೂ ಅವನಿಗೆ ಅಂತೇವೆ. ಅದೊಂದು ಮರೀಚಿಕೆ. ಹಾಗೆಯೇ ಪರಮಾತ್ಮನಲ್ಲಿ ಎಂದೂ ಇಲ್ಲದ ವ್ಯವಹಾರಗಳು ಇದ್ದಂತೆ ಭಾಸವಾಗ್ತವೆ. ಇದು ಯಾರು ಮಾಡಿದಾರ್ರಿ? ಅವನಿಂದ ಅಲ್ಲ, ಎಲ್ಲ ಅವನ್ ಲೀಲೆನೆ ಅಂತಾನೂ ಅಂತೀವಿ ನಾವು. ಆದರೆ ಅವೆಲ್ಲ ತೋರಿಕೆ ಮಾತ್ರ. ಆ ಪರಮಾತ್ಮನಲ್ಲಿ ಬೆರೆದ ಶಿವಯೋಗಿಯು ವ್ಯವಹಾರ ಕರ್ತೃವಾಗಿ ಕಂಡ್ರೂ ಅವನಲ್ಲಿ ಕಾಣುವ ವ್ಯವಹಾರಗಳೆಲ್ಲ ಬರೀ ಭಾಸ. ಆ ಶಿವಯೋಗಿಯ ನಿಜವಾದ ವ್ಯವಹಾರ ಅಥವಾ ಕ್ರಿಯೆ ಎಂದ್ರೆ ಸ್ವಾತ್ಮಾನುಸಂಧಾನ. ಅದೇ ಈ ಸ್ವಾನುಭವದ ನೆಲೆಯಲ್ಲಿ ಮಾಡ್ತಾ ಇರೋದು. ಆತನ ಜೊತೆ ಬೆರೆಯುವ ಒಂದು ಪ್ರಕ್ರಿಯೆ ಯಾವುದಿದೆ ಅನ್ನೋದೇ ನಾವು ದಿನನಿತ್ಯದಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಾತ್ಮಾನುಸಂಧಾನ ಅಂತಾರೆ. ಅದೇ ಕ್ರಿಯಾಪ್ರಕಾಶ. ಅದನ್ನುಳ್ಳ ಶಿವಯೋಗಿಯು ಕ್ರಿಯಾಪ್ರಕಾಶ ಸ್ಥಳಿಯು. ಪಿಂಡಾಗತ ಪಿಂಡಾಕಾಶ, ಬ್ರಹ್ಮಾಂಡಗತ ಬಿಂದ್ವಾಕಾಶ ಎರಡೂ ಭಾವಗಳನ್ನ ಬಿಟ್ಟು ಮಹಾಕಾಶ ರೂಪ ಪರಮಾತ್ಮನು ತನಗೆ ಅಭಿನ್ನ ಅಂತ ಅನುಸಂಧಾನ ಮಾಡುವ ಶಿವಯೋಗಿಗೆ ಕ್ರಿಯಾಪ್ರಕಾಶ ಸ್ಥಳಿ ಅಂತಾರೆ. ಅಂದ್ರೆ ಏನು? ನಾನು ಬೇರೆಯಲ್ಲ, ಅವನು ಬೇರೆಯಲ್ಲ. ಅವನನ್ನ ನಾನು ಲಿಂಗಾನುಸಂಧಾನ ಮಾಡಿಕೊಳ್ಳಬೇಕು ಇಷ್ಟಲಿಂಗ ಪೂಜೆಯಲ್ಲಿ. ಆತ ಚಿದಂಬರ, ಅಪರಿಮಿತ, ಅಖಂಡ ದೇವ, ವಿಶ್ವದ ಆದಿ ಮಧ್ಯ ಅವಸಾನಗಳಲ್ಲಿ ಅವಿಚಲನಾಗಿ ನಿಂತ ಮಹಾಭಿತ್ತಿ. ಅಂದ್ರೆ ಒಂದು ದೊಡ್ಡ ಗೋಡೆ ತರ. ಅವನು ಸರ್ವಾಂತರ್ಯಾಮಿ. ಶಿವಯೋಗಿಯು ಅವನನ್ನೇ ತನ್ನ ಆತ್ಮಸ್ವರೂಪವೆಂದು ಅನುಸಂಧಾನಿಸುತ್ತಾನೆ. ಅನುಸಂಧಾನ ಕ್ರಿಯೆ ಅಂದ್ರೆ ಆ ಇಷ್ಟಲಿಂಗ ಪೂಜೆ. ಅನುಸಂಧಾನ ಕ್ರಿಯೆಯು ಅತ್ಯಂತ ಪವಿತ್ರವಾಗಿದ್ದರಿಂದ ಕ್ರಿಯಾಪ್ರಕಾಶವೆನಿಸುವುದು. ಅದಕ್ಕೆ ಈ ಇಷ್ಟಲಿಂಗ ಪೂಜೆ ಅನ್ನೋದಿದೆಯಲ್ಲ, ಅದು ಕ್ರಿಯಾಪ್ರಕಾಶವನ್ನ ನಮ್ಗೆ ಕರುಣಿಸೋದಿದೆ, ತೋರಿಸೋದಿದೆ. ಸುಮ್ಮನೆ ಒಂದು ಇಷ್ಟಲಿಂಗ ಪೂಜೆ ಅಲ್ಲ. ಅಲ್ಲಿ ಲಿಂಗಾನುಸಂಧಾನದ ಕ್ರಿಯೆ ಆಗ್ತಾ ಇದೆ ಬಂಧುಗಳೇ. ಅದರಲ್ಲಿ ಯಾರು ನಿರಂತರ ಮುಳುಗಿ ಯಾರು ನಲಿತಾರೋ, ಸಂಭ್ರಮ ಪಡ್ತಾರೋ, ಸಂತೋಷ ಪಡ್ತಾರೋ, ಆನಂದ ಪಡ್ತಾರೋ ಅಂಥ ಯೋಗಿಯು ಕ್ರಿಯಾಪ್ರಕಾಶ ಸ್ಥಳೀಯ ಒಂದು ಸ್ಥಿತಿಯ ವರ್ಣನೆಯನ್ನ ಶರಣೆ ನಮ್ಮ ಸತ್ಯಕ್ಕನವರು ಮಾಡ್ತಾ ಇದ್ದಾರೆ. ಓದಿ ನೋಡೋಣ ಸತ್ಯಕ್ಕನವರ ವಚನವನ್ನ. ಓಂ ಶ್ರೀ ಗುರು ಬಸವಲಿಂಗಾಯ ಶ್ರೀ ನಮಃ. ಗುರು ಸರ್ವರಿಗೂ ಬಸವಲಿಂಗಾಯ ಭಕ್ತಿ. ನಮಃ. ಹೊರಗಿದ್ದೇನೆಂದು ನಾನು ಮರೆತು ಮಾತನಾಡಿದೆ. ಅರಿಯಲಿಲ್ಲದೆ ಅರಿಯಲಿಲ್ಲದೆ ಬಂದೆನ್ನ ಅಂತರಂಗದಲ್ಲಿ ಅಂತರ್ಗದಲ್ಲಿ ಬೆರೆಹಿಲ್ಲದ ಪವ ನುಡಿಗೆಡೆಗೊಡನು. ಆತನ ಬಯಲಿಂಗೆ ತರಹಿಲ್ಲದ ಕೊಂಡೆನವ. ಭಾವ ನಾನೇನು ಮಾಡುವೆ ನೆಲೆ ತಾಯಿ. ಆಯ್ರೋ ಮರದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು ತನ್ನ ನರಿದಡೆ ಒಳ್ಳಿದನವ. ನಮ್ಮ ಶಂಭು ಜಕ್ಕೇಶ್ವರನ್. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 1232. ಶರಣಾರ್ಥಿಗಳು.
ಯಾರು ಇವರು? ಸತ್ಯಕ್ಕ ಯಾರು? ಯಾರು ಹೇಳ್ತೀರಿ? ಸತ್ಯಕ್ಕ ಯಾರು? ಎಲ್ಲಿದ್ರಿ ಇವರು? ಹಿರೇಜಂಬೂರಿನವರಪ್ಪ ಅವರೇ. ಅಲ್ಲಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಿದ್ರು ಸತ್ಯಕ್ಕ, ಶರಣೆ ಸತ್ಯಕ್ಕ ಅವ್ರು. ಶರಣೆ ಸತ್ಯಕ್ಕ ಬರೇ ಹರಿಯನ್ನು ಕಿವಿ ಮೇಲೆ ಬಿದ್ರು ಕೂಡ ಅವಳು ಕೋಪ ಕೊಡ್ತಿದ್ಲು ಈ ಸತ್ಯಕ್ಕ. ಅಂತ ಒಂದು ಮಹಾನ್ ಶರಣೆ. ಭಿಕ್ಷಕ್ ಬಂದಾಗ ಹರಿ ಹರಿ ಅಂದ ಕಸವನ್ನು ತಗೊಂಡು ತಲೆನೇ ಹೊಡೆದ್ ಬಿಟ್ಟಿದ್ಲಪ್ಪ. ಅನ್ಯ ದೈವದ ಹೆಸರು ಕೇಳಂಗಿಲ್ಲ ಅಂತ. ನಾಯಿ ಕೈಲಿ ಓದಿಸ್ತಿರ್ತಾರೆ. ಹೌದು. ವೇದ ಓದಿಸ್ತೀನಿ ನಾಯಿ ಕಲಿ ಅಂತ ಹೇಳ್ತಾರೆ. ವೇದವನ್ನು ನಾಯಿಯ ಬಾಯಲ್ಲಿ ನಾಯಿ ಕಲ್ಲು ಓದಿಸ್ತೀವಿ ಅಂತ ಹೇಳುತ್ತೆ, ಚಾಲೆಂಜ್ ಮಾಡ್ತಾರಲ್ಲ ಪಜಿ. ಅವರು ಹಾವಿನ ಹಾಳಕ್ಕಲ್ಲ ಏನವರು? ಇವ್ರದ್ದು ಅಲ್ಲಿ ಇದೆಯಲ್ಲ ಮಾಹಿತಿ ಸತ್ಯಕ್ಕ ಅವ್ರು ಹೇಳೋದ್ ಏನೈತೆ ಸರ್, ಅವ್ರು ಹೇಳಿ ಸರಿ ಐತಿ ಸರ್. ಇವ್ರು ನಾಯಿಂದ ಇವ್ರು ಹೇಳ್ಸಿದಾರ, ಅದಕ್ ಸಂಬಂಧಪಟ್ಟಂತೆ ನಾಯಿ ಕುರುಹನು ಸಹಿತ ಅಲ್ಲಿ ಹಿರೇಜಂಬೂರ್ದಾಗ ಐತಿ ಸರ್. ಅದು ಗುಡಿ ಇರ್ಬೋದು. ನೋಡಿ ಬಂದೇವ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ ಗೊತ್ತೇನ್ರಿ ಸರ್? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರ ಅಕ್ಕ ಮಹಾದೇವಿ ತಾಯಿಕ್ಕಿಂತ ಮುಂಚೆನೆ ಇವ್ರು ಕಲ್ಯಾಣಕ್ಕೆ ಹೋಗಿರ್ತಾರ್ರಿ. ಹೌದು 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 ಹೌದು. ಅದು ಗ್ರೇಟ್ನೆಸ್ ರೀ. ಹೌದು ಹೌದು. ಈಗ ನೋಡಿ, ಈ ತಾಯಿ ಕಸ ಗುಡಿಸುವ ಸತ್ಯಕ್ಕ, ಒಬ್ಬ ಕಸ ಹುಡುಗುವ ಸತ್ಯಕ್ಕ, ಕಸ ಹುಡುಗೋ ಹೆಣ್ಮಗಳು. ಆ ಶಬ್ದಗಳನ್ನು ನೋಡಿ. ಅಖಂಡ ಪರಶಿವನ ನಿಜವಾದ ಅರಿವನ್ನು ಪಡೆಯುವ ಮುನ್ನ ಹೊರಗಿದ್ದೆನೆಂದು ನಾನು ಮರೆದು ಮಾತನಾಡಿದೆ. ಅಂದ್ರೆ ಅಖಂಡ ಪರಶಿವನ ನಿಜವಾದ ಅರಿವನ್ನು ಪಡೆಯದ ಮುನ್ನ ಶಿವನು ನನ್ನಿಂದ ಹೊರಗಿದ್ದಾನೆಂದು ಅಂದುಕೊಂಡೆ. ಈ ಸ್ವಾನುಭವದ ನೆಲೆಯಕ್ಕೆ ಬರೋಕ್ಕಿಂತ ಮುಂಚೆ, ಇಷ್ಟಲಿಂಗ ಪೂಜೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ, ಶಿವಜ್ಞಾನವನ್ನ ಪಡೆಯುವುದಕ್ಕಿಂತ ಮುಂಚೆ, ಶಿವಯೋಗದಲ್ಲಿ ಒಳಗೆ ಹೋಗುವುದಕ್ಕಿಂತ ಮುಂಚೆ ತಾಯಿ ಹೇಳ್ತಿದ್ದಾರೆ, ಸತ್ಯಕ್ಕ ತಾಯಿಯವರು, ಹೊರಗಿದ್ದೇನೆಂದು ನಾನು ಮರೆದು ಮಾತನಾಡಿದೆ. ಆತ ಹೊರಗಿದ್ದಾನೆ ಅಂತಂದೆ. ಆದರೆ ನಂತರ ಗೊತ್ತಾಯ್ತು ನನಗೆ, ಶಿವಯೋಗದ ಉತ್ತುಂಗಕ್ಕೆ ಹೋದಾಗ, ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಾಯಿದಾಗ, ಗುರುದೇವರನ್ನ, ಅಕ್ಕ ಮಹಾದೇವಿ ತಾಯಿಯವರನ್ನ, ಅಲ್ಲಮ ಪ್ರಭುದೇವರನ್ನ, ಚನ್ನಬಸವಣ್ಣನವರನ್ನೆಲ್ಲ ನಾನು ಅವರು ಮಾತನಾಡೋದನ್ನ ಎಲ್ಲ ಕೇಳಿ ಅನಿಸ್ತು. ಆದರೆ ಅದು ಮರುವೆಯ ಮಾತು. ಅರಿಯಲೀಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು. ಅದು ಅರ್ಥಹೀನ ನುಡಿಯಾಗಿತ್ತು. ನಾನು ಮರೆದು ಮಾತನಾಡಿದ್ದೆ ಏನು, ಆತ ಹೊರಗಿದ್ದಾನೆಂದು. ಸ್ವಾಭಾವಿಕವಾಗಿಯೇ ಪರಶಿವನು ಎಲ್ಲೆಡೆಗೂ ಇದ್ದಾನೆ. ನನ್ನಂತರಂಗದಲ್ಲಿ ಒಳಸೇರಿ ಇಣುಕಿ ನೋಡಿದಾಗ ಅಲ್ಲಿಯೂ ಆತನ ಪ್ರಭೆಯ ಕಂಡು ಬೆರಗಾದೆ. ಅರಿಯಲೀಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು ಅಂದಾಗ ನೋಡಿ, ಕಸ ಹುಡುಗಿಸೋ ತಾಯಿ ಹೇಳ್ತಿದ್ದಾಳ್ರಿ, ಶಿವಯೋಗ ಆಗಲ್ದೆ ಇದಾಗೋಲ್ಲ, ಈ ಮಾತುಗಳು ಬರೋಲ್ಲ. ಅರಿಯಲೀಯದೆ ಬಂದೆನ್ನ ಅಂತರಂಗದಲ್ಲಿಪ್ಪನು ಅಂದ್ರೆ ಏನ್ರಿ? ಏನ್ ಹೇಳಿ ನೋಡೋಣ. ಅದೇ ಶಿವಯೋಗ. ನನ್ಗೆ ಗೊತ್ತಾಗುತ್ತೇನೋ ಅವನು ಒಳಗೆ ಬಂದ ಅಂತ? ಇಲ್ಲ. ಯಾಕೆ? ಅರಿಯಲೀಯದೆ ಬಂದೆನ್ನ ಅಂತರಂಗದಲ್ಲಿ ಇಪ್ಪನು. ನನ್ನಂತರಂಗದಲ್ಲಿ ಒಳಸೇರಿ ಇಣುಕಿ ನೋಡಿದಾಗ ಅಲ್ಲಿಯೂ ಆತನ ಪ್ರಭೆಯ ಕಂಡು ಬೆರಗಾದೆ. ಆಗ ಆತನ ಸರ್ವವ್ಯಾಪಕತೆಯನ್ನು ಅರಿತೆ. ಆತನು ವಾಗ್ಮನಸ್ಸಿಗೆ ಅಗೋಚರನಾಗಿ, ಅದ್ವಿತೀಯ ಪರಿಪೂರ್ಣನಾಗಿ, ಅಂತರಂಗ ಬಹಿರಂಗವದೆಲ್ಲ ವ್ಯಾಪಿಸಿದ್ದಾನೆ. ಬೇಟೆಗಾರನ ಬಾಣದ ಗುರಿಯನ್ನು ಅರಿಯದೇ ಹೋದ ಚಿಗರೆಯು ಆ ಗುರಿಗೆ ತುತ್ತಾಗಿ ಆ ಬೇಟೆಗಾರನ ಸ್ವತ್ತಾಗಿ ಪರಿಣಮಿಸುವಂತೆ ಅಖಂಡ ಶಿವಜ್ಞಾನ ಘನ ಜ್ಯೋತಿಯನ್ನರಿಯಲು, ಆತನ ಚಿದ್ಬಿಂದವನ್ನು ನೋಡಲು, ಒಳ ಇಳಿದು ಅಂತರಾಳದ ಮಹಾಂತರದಲ್ಲಿ ಮೈಮರೆದು ನೋಡುವಾಗ ಆ ಜ್ಞಾನ ಜ್ಯೋತಿಗೆ ನಾನು ತುತ್ತಾದೆ. ಏನು ವಚನ ರೀ! ಆತನ ಬಯಲಿಂಗೆ ಬೇಟಗೊಂಡನಯ್ಯ ಅಂದ್ರೆ ಅವನು ಏನು, ನನ್ನ ಈ ಶಿವಯೋಗದಲ್ಲಿ ನಾನು ತೊಡಗಿಕೊಂಡು ಬಿಟ್ಟಾಗ ಅವನು ಬೇಟೆಗಾರನಂತೆ ನನಗೆ ಹೊಡೆದು ಬಿಟ್ಟ. ನಾನು ಅವನಿಗೆ ಬಲಿಯಾದೆ. ಅಂದ್ರೇನು? ಅವನು ನನ್ನ ಆವರಿಸಿಕೊಂಡು ಬಿಟ್ಟ. ನಾನೇನು ಮಾಡೇವನಲ್ಲ ತಾಯೇ? ಏನ್ ಮಾಡ್ಲಿ? ನನ್ನ ಹಿಡ್ಕೊಂಡ್ ಬಿಟ್ಟ ಅವನು, ನನ್ನನ್ನು ಆವರಿಸಿಕೊಂಡು ಬಿಟ್ಟ. ವಚನದ ಅರ್ಥ ನೋಡಿ. ಆತನ ಚಿದ್ಬಿಂದವನ್ನು ನೋಡಲು ಒಳ ಇಳಿದು ಅಂತರಾಳದ ಮಹಾಂತರದಲ್ಲಿ ಮೈಮರೆದು ನೋಡಿದಾಗ ಆ ಜ್ಞಾನ ಜ್ಯೋತಿಗೆ ನಾನು ತುತ್ತಾಗಿ ಬಿಟ್ಟೆ. ಆಗ ನನ್ನ ಭಾವ ಬರಿದಾಯಿತು. ಜೀವದ ಅಹಂಕಾರ ಅಹಂತೆ ಮರೆಯಾಯಿತು. ಶಿವಜ್ಯೋತಿ ಸಮೀಪಿಸಿತು. ನನ್ನನ್ನು ಅದು ಆವರಿಸಿ ತನ್ನಲ್ಲಿ ನನ್ನನ್ನು ಮುಳುಗಿಸಿತ್ತು. ಆಗ ನಾನು ಶಿವನ ಪ್ರಭೆಯಾಗಿ ಉಳಿದೆ, ಆನಂದವಾಗಿ ಬಾಳಿದೆ. ಏನು ನೋಡಿ ತಾಯಿಯವರ ಮಾತುಗಳು ನೋಡಿ.
ಆತನ ಬಯಲಿಂಗೆ ಬೇಟೆಗೊಂಡೆನವ್ವ ನಾನೇನ ಮಾಡುವೆನಲೆ ತಾಯೇ. ಮರದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು. ಮರದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು ಅಂದ್ರೆ ಏನು? ಯಾವಾಗೂ ಈ ಲೌಕಿಕ ಜಗತ್ತಿನಲ್ಲಿ ಮರಿತೀವಿ ಮಾಡಬಾರ್ದನ್ ಮಾಡ್ತೀವಿ. ಎಚ್ಚರಿಸುವ ಕುರುಹಿಲ್ಲದ ಗಂಡನು. ಕುರುಹಿಲ್ಲ ಅಂದ್ರೆ ಅದಾನೆ, ನನಗೆ ನನಗೊಬ್ಬ ಗಂಡ ಇದ್ದಾನೆ, ಆದ್ರೆ ಅವ್ನು ಹೇಗಂತ ವರ್ಣಿಸಲಿ? ಯಾಕೆ? ಕುರುಹಿಲ್ಲ ಅವನಿಗೆ. ಕೆಂಪಿದ್ದಾನೆ, ಹಸಿರಿದ್ದಾನೆ, ಎತ್ತರಿದ್ದಾನೆ, ಕುಳ್ಳ ಇದ್ದಾನೆ, ದಪ್ಪ ಇದ್ದಾನೆ, ಕೃಶವಾಗಿದ್ದಾನೆ, ಇಲ್ಲ. ಕುರುಹಿಲ್ಲದ ಗಂಡನು. ಮರದಡೆ ಎಚ್ಚರಿಸುವ ಕುರುಹಿಲ್ಲದ ಗಂಡನು. ತನ್ನ ನರಿದಡೆ ಒಳ್ಳಿದನವ್ವಾ. ತನ್ನ ನರಿದಡೆ ಒಳ್ಳಿದನವ್ವ ಅಂದ್ರೆ ಹೇಗೆ ಒಲಿತಾನೆ ಅವನು? ನಾನು ಯಾರು? ನಾನು ಯಾರು ಅನ್ನೋನ್ನ ಅರಿತಿನಡೆ. ನಾನು ಯಾರು? ನಾನು ಲಿಂಗ ಸ್ವರೂಪಿ, ನಾನೇ ಪರಮಾತ್ಮ. ಲಿಂಗಾಂಗ ಸಮರಸ್ತಿಯಲ್ಲಿ ಅದೇ ಆಗೋದು. ತನ್ನ ನರದಡೆ ಒಳ್ಳಿದನವ್ವಾ. ಅವನ ಕರುಣೆ ಯಾವಾಗ್ಲೂ ಇರುತ್ತೆ. ಯಾವಾಗ? ತನ್ನ ನರಿದಡೆ. ನಾವು ನನ್ನನ್ನ ಅರಿತುಕೊಂಡರೆ ಅಂದ್ರೆ ಏನು? ಆ ಅದ್ವೈತ ಭಾವನೆ. ಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಭಾವನೆಯಲ್ಲಿ ತನ್ನ ನರಿದಡೆ ಒಳ್ಳಿದನವ ಅಂದ್ರೆ ಅವನ ಕರುಣೆ ಯಾವಾಗಲೂ ಇರುತ್ತೆ ಅಂತ. ಹೀಗಾಗಿ ಆ ತಾಯಿಯು ಕಸ ಗುಡಿಸುವ ಸತ್ಯಕಾರಿ ಏನ್ ಮಾತಾಡ್ತಿದ್ದಾಳೆ ನೋಡಿ. ಹೊರಗಿದ್ದೇನೆಂದು ನಾನು ಮರೆದು ಮಾತನಾಡಿದೆ. ಹೌದು, ಮೊದಲು ಹಾಗೆ ಆಗುತ್ತೆ. ಈಗಲೂ ಕೂಡ ನಾವು ಆ ಭಾವನೆಯಲ್ಲಿ ಒಮ್ಮೆ ಇರ್ತೀವಿ. ಈಗಲೂ ಆಗ್ತಾ ಇಲ್ಲ ಅದು. ಈಗೂ ಆಗ್ತಾ ಇಲ್ಲ. ಇಷ್ಟಲಿಂಗವನ್ನೇನೋ ಕೈಯಲ್ಲಿ ಹಿಡಿದಿದ್ದೀವಿ. ಆದ್ರೆ ಆ ಇಷ್ಟಲಿಂಗ ಬೇರೆ ಅಲ್ಲ, ನಾನು ಬೇರೆ ಇಲ್ಲ. ಇದರ ಮುಖಾಂತರ ನಾನು ಅವನನ್ನ ನೋಡ್ಬೇಕಾಗಿದೆ. ಅವನೊಡನೆ ಹೋಗಿ ಎಲ್ಲಿ ತನಕ ಅಂದ್ರೆ ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ ಅನ್ನೋ ಆ ತನಕ ನಾವು ಹೋಗ್ಬೇಕಾಗಿದೆ. ತನ್ನ ನರಿದಡೆ ಒಳ್ಳಿದನವ್ವ ಅಂತ ಈ ವಚನವನ್ನ ತಾಯಂದಿರು ಗಮನಿಸಬೇಕು. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ಹೇಳ್ತಿದ್ದಾರೆ, ಓದಿ ನೋಡೋಣ. ನಿರಾಧಾರ ನಿರಾಲಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ನಿರಾಧಾರ, ನಿರಾಲಂಬ, ಸರ್ವಾಧಾರ, ಸರ್ವಜ್ಞ, ಸರ್ವಗತ, ಸರ್ವೇಶ್ವರ ನಿನ್ನ ನಿರವಯನೆಂದೆನು ಕಾಣ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 28. ಶರಣು ಶರಣಾರ್ಥಿ. ಶರಣು ಅಕ್ಕ. ಪರಶಿವನು ಇದೆಲ್ಲ ಗೊತ್ತು ನಿಮಗೆ. ನಿಚಿದ್ ಬಯಲು, ಪರಿಪೂರ್ಣ, ವಿಭು. ಅವನು ನಿಷ್ಕಲಂಕ, ನಿರಂಜನ. ಆತ ನಿರಾಧಾರ, ನಿರಾಲಂಬ, ಸರ್ವಾಧಾರ. ಅವನ ಒಂದು ವರ್ಣನೆ ಇಲ್ಲಿದೆ. ಸರ್ವಗತ ಮತ್ತು ಸರ್ವೇಶ್ವರ ಅಂತಹ ಖಂಡ ನಿರವಯನಾದ ಪರಶಿವನೇ ನಾನಿದ್ದೇನೆ, ನಿನ್ನ ನಿರವಯನೆಂದೆನು ಕಾಣ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಎಂದಾಗ ನಿರವಯನಾದ ಆ ಪರಶಿವನೇ ನಾನಿದ್ದೇನೆ ಎಂಬ ಲಿಂಗಾನುಸಂಧಾನ ರೂಪವಾದ ಇರುವಿಕೆಯೇ ಚಿಸ್ವರೂಪವಾದುದು. ಶಿವಯೋಗಿಯು ಆ ಸ್ವಸ್ವರೂಪಾನಂದ ರೂಪ, ಅದು ಲಿಂಗಾನುಸಂಧಾನ ಏನಿದೆಯಲ್ಲ, ಅಲ್ಲಿ ನಾವು ಯಾವಾಗಲೂ ತಲ್ಲೀನರಾಗ್ತಾ ಇರಬೇಕಾಗಿದೆ. ಹಾಗೇನೆ ತೋಂಟದ ಸಿದ್ಧಲಿಂಗಿಗಳ ಇನ್ನೊಂದು ವಚನ ಬರ್ತಾ ಇದೆ. ಯಾಕೆಂದ್ರೆ ಶಿವಯೋಗದಲ್ಲಿ ನಾವು ಇವರ ವಚನಗಳನ್ನು ಸ್ವಲ್ಪ ಗಮನಿಸಬೇಕಾಗ್ತಾ ಇದೆ. ಓದಿ ನೋಡೋಣ. ನಿರವಯ ನಿರಾಮಯಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ನಿರವಯ ನಿರಾಮಯಂ ನಿರಾಕುಳಂ ನಿದ್ರಂ ದ್ವಂದ್ವಂ ನಿರ್ಮಳ ನಿಜಸ್ವರೂಪಂ ನಿರ್ಭಾವ ನಿಪುರುಷ ನಿರಂಜನ ನಿರಾಕಾರಂ ನಿರಾವರಣ ನಿರುಪಮ ನಿರ್ಗುಣ ನಿರಾಧಾರ ನಿರಾಲಂಬಂ ಸರ್ವಾಧಾರ ಸದಾಶಿವಂ ಅತ್ಯಂತಿಶ ಶಾಂಗುಲಂ ನಿತ್ಯ ನಿಶ್ಚಿತಂ ನಿರ್ಮಲ ನಿರ್ಮಾಯ ನಿರಾಳಂಕಂ ಹರಹರ ಶಿವ ಶಿವ ಜಯ ಜಯತು ಜಯ ಜಯ ಜಯತು ಶರಣ ಕರುಣಾಕರ ತ್ರಾಹಿ ಮಾಂ ಭಕ್ತವತ್ಸಲ ಮತ್ರಾಣನಾಥ. ಓ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 1. ಸರ ಹೇಳಿ ಸರ್. ಅತ್ಯತಿಷ್ಠ ದಶಾಂಗುಲ. ಹೌದು. ಮತ್ ಪ್ರಾಣನಾಥ ಅಂದ್ರೆ ಈ ವಚನಗಳನ್ನ ಓದುವಂತ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರಿಗೆ ಅಲ್ಲಿ ಅಲ್ಪ ಪ್ರಾಣಾಕ್ಷರ ಮತ್ತು ಮಹಾಪ್ರಾಣಾಕ್ಷರಗಳು ಇದ್ದಿರ್ತಾವ. ಅಲ್ಲಿ ನಾವು ಸ್ಟ್ರೆಸ್ ಕೊಟ್ಟು ರೈಸಿಂಗ್ ಅಂಡ್ ಫಾಲಿಂಗ್ ಏನ್ ಮಾಡೋದ್ರಿಂದ ಆ ವಚನಕ್ಕೊಂದು ಅರ್ಥ ಬರ್ತದೆ ಅಂತ ನಾನು ತಮ್ಮ ನಿಧಾನವಾಗಿ ಅನ್ಬೇಕು ಸರ್ ಇವೆಲ್ಲ. ಯಾಕಂದ್ರೆ ಇವು ಪ್ರಾರ್ಥನೆಗಳು, ಶಿವಯೋಗದ ವಚನಗಳು. ಸರಿಯಾಗಿ ಅತ್ಯತಿಷ್ಠ ದಶಾಂಗುಲ. ಹೌದು. ಆಮೇಲೆ ನಿರ್ದ್ವಂದ್ವಂ. ಹೌದು. ನಿರ್ದ್ವಂದ್ವಂ ಅತ್ಯತಿಷ್ಠ ದಶಾಂಗುಲ ಮತ್ ಪ್ರಾಣನಾಥ. ವಿಗ್ರಹ ಮಾಡಿ ಓದ್ಬೇಕು ದಯವಿಟ್ಟು. ಶರಣು. ನೋಡಿ, ಶಿವಯೋಗಿಗಳ ಪ್ರಾರ್ಥನೆ ಮುಂದುವರಿತಾ ಇದೆ. ಪರಮಾತ್ಮನು
ನಿರವಯನು. ನಿರವಯನು ಅಂದ್ರೇನೆ ಅವನಿಗೆ ಅಕಾಯ ಅಂದ್ರೆ ಕಾಲಿದೆ, ಕೈ ಇದೆ, ತಲೆ ಇದೆ, ತಲೆಯಲ್ಲಿ ಜಡೆ ಇದೆ, ಜಡೆಯಲ್ಲಿ ಗಂಗೆ ಇದ್ದಾಳೆ, ಈ ಕಡೆ ಪಕ್ಕಕ್ಕೆ ಪಾರ್ವತಿ ಇದ್ದಾಳೆ. ಈ ತರದ ನಿರವಯ ಅಲ್ಲ ನಮ್ಮ ಶಿವಯ. ನಮ್ಮ ಶಿವಯ ನಿರವಯ. ನೀವು ಹೇಳ್ಬೇಕು ನಿಮ್ಮ ಶಿವ ಹೇಗಿದ್ದಾನೆ. ನಿಮ್ಮ ಶಿವ ಆ ಕೈಲಾಸದಲ್ಲಿರುವಂತ ಕುಳಿತ ಶಿವನೋ ಅಥವಾ ಬೇರೆ ಯಾರು? ಹೌದು, ಬೇರೆ ಇದ್ದಾನೆ. ಹೇಗೆ? ನಮ್ಮ ಪರಮಾತ್ಮ, ನನ್ನ ಶಿವ ನಿರವಯನು ಅಂದ್ರೆ ಅಕಾಯನು. ನಿರಾಮಯನು. ನಿರಾಮಯ ಅಂದ್ರೆ ನಿರೋಗಿ, ಯಾವುದೇ ರೋಗ ರುಜಿನ ಏನು ಇಲ್ಲ. ನಿರಾಕುಳನು ಅಂದ್ರೆ ನಿರ್ಭಯನು, ಯಾರಿಗೆ ಅಂಜಬೇಕಾಗಿದೆ ಅವನ್ಗೆ. ಹಾಗೇನೆ ನಿರ್ದ್ವಂದ್ವನು ಅಂದ್ರೆ ನಿರ್ಭೇದನು, ಭೇದ ಮಾಡಕ್ ಬರೋಲ್ಲ ಅವನ್ನ. ನಿರ್ಮಲನು ಅಂದ್ರೆ ಅತ್ಯಂತ ಪರಿಶುದ್ಧನು. ನಿಪ್ಪರುಷನು ಅಂದ್ರೆ ಪರಮಾತ್ಮನು. ನಿರಂಜನ ಅಂದ್ರೆ ನಿಸ್ವಾರ್ಥಿಯು, ನಿರಾಕಾರನು. ನಿರಾವರಣ ಅಂದ್ರೆ ಸೀಮಾತೀತನು, ಎಲ್ಲೆಡೆ ಹಬ್ಬಿರ್ತಾನೆ. ನಿರುಪಮನು ಅಂದ್ರೆ ಉಪಮಾತೀತನು. ನಿರ್ಗುಣನು, ನಿರಾಧಾರನು, ನಿರಾಲಂಬನು, ಸರ್ವಾಧಾರನು, ಸದಾಶಿವನು. ಅತ್ಯತಿಷ್ಠದ್ದ ಶಾಂಗೂಲ ಅಂದ್ರೆ ಅತ್ಯತಿಷ್ಠದ್ದ ಶಾಂಗೂಲ ಅಂದ್ರೆ ಅರಿಯುವ, ಕಲ್ಪಿಸಿಕೊಳ್ಳುವ, ಕಾಣುವ, ಯಾರು ಏನೇ ಹೇಳಿ, ಎಷ್ಟೊಂದು ವರ್ಣನೆ ಮಾಡಲಿ, ಎಲ್ಲದರಿಂದ 10 ಅಂಗುಲ ಮೀರಿ ನಿಂತವನು. 10 ಅಂಗುಲ ಮೀರಿ ನಿಂತವನು. ನಿತ್ಯ ನಿಶ್ಚಿಂತನು, ನಿರ್ಮಲನು, ನಿರ್ಮಾಯನು ಅಂದ್ರೆ ಯಾವುದೇ ಮಾಯೆಗೆ ಒಳಗಾಗದವನು. ನಿರಾಳನು ಅಂದ್ರೆ ಪ್ರಶಾಂತನಾಗಿರ್ತಾನೆ ಅಂತ ಶಿವಸ್ತುತಿಯ ಒಂದು ವಚನ ಇದು. ಹರ ಹರ ಶಿವ ಶಿವ ಜಯ ಜಯತು ಜಯತು ಶರಣ ಕರುಣಾಕರ ತ್ರಾಹಿ ಮಾಂ ಭಕ್ತವತ್ಸಲ ಮತ್ ಪ್ರಾಣನಾಥ ಅಂತ ಅವ್ರು ಹೇಳ್ತಾ ಇದ್ದಾರೆ. ಶರಣನ ಕರುಣಾಕರ ಅಂತ ಆಹ್ವಾನಿಸ್ತಾ ಇದ್ದಾರೆ. ಭಕ್ತವತ್ಸಲ ಪ್ರಾಣನಾಥ ಅಂತ ಬನ್ನಿಸ್ತಾ ಇದ್ದಾರೆ. ನಮ್ಮಲ್ಲಿ ನಾವು ಮನುಷ್ಯರ ಮೇಲೆ ಒಂದು ಐದು ಪಂಚವೃತ್ತಿಗಳಿರ್ತವೆ. ಆ ಪಂಚವೃತ್ತಿಗಳಿಂದ ಇರೋದ್ರಿಂದನೇ ಏನಾಗುತ್ತೆ ಗೊತ್ತಾ? ಈ ಪರಮಾತ್ಮನ ಒಂದು ವೈಶಾಲ್ಯವಾದ ರೂಪವನ್ನು ನಮಗೆ ಅದು ಅರ್ಥ ಮಾಡಿಕೊಳ್ಳಕ್ಕೆ ಆ ಪಂಚವೃತ್ತಿಗಳು ಬಿಡೋದಿಲ್ಲ. ಈಗ ನೋಡಿ, ಒಂದನೆಯದು ಪ್ರಮಾಣ. ಏನು? ನಿಮ್ಮ ದೇವರು ಶಿವನ ಪ್ರತ್ಯಕ್ಷ ಮಾಡಿ ತೋರ್ಸಪ್ಪ, ಎಲ್ಲಿದ್ದಾನೆ ತೋರ್ಸು. ಯಾಕೆ? ಅನುಮಾನ. ಶಬ್ದಗಳಲ್ಲಿ ಹೇಳು, ಹೇಗಿದೆ ಅವನು ವರ್ಣನೆ ಮಾಡು. ಹೀಗೆ ರೂಪ, ಅವನ ರೂಪ ಹೇಳು. ಉಪಭೇದ ಅಂದ್ರೆ ಏನು? ಅವನ ಕೈ ಎಷ್ಟು ಉದ್ದಿದೆ, ಕಾಲು ಎಷ್ಟು ಉದ್ದಿದೆ, ಅವನು ಕೆಂಪಗಿದಾನೋ, ಎಲ್ಲಿ ಕೂತ್ಕೊಂಡಿರ್ತಾನೆ, ಎತ್ತರ ಇದಾನೋ, ಗಿಡ್ಡ ಇದಾನೋ, ಇವೆಲ್ಲ ನನಗೆ ಹೇಳಿ ನೋಡೋಣ. ನಿಮ್ಮ ದೇವನ ಬಗ್ಗೆ ಹೇಳು. ನಮ್ಗೆ ಕೇಳ್ತಾ ಇದ್ದಾರೆ, ಇದೊಂದು ಈಗ ಕೇಳೋ ಪ್ರಶ್ನೆ ನಮ್ಗೆಲ್ರೂ ಕೇಳ್ತಾ ಇದ್ದಾರೆ, ಈ ಪ್ರಮಾಣ ಮಾಡಿ ತೋರಿಸು ಅನ್ನೋದು. ಇದಕ್ಕೆ ಆಯ್ತಪ್ಪ, ನಿನ್ನ ಶಿವಾಗ ನಿರವಯ, ನಿರಾಮಯ, ನಿರಾಕುಳ, ನಿದ್ರಂದ್ರ, ನಿರ್ಮಲ, ನಿಜ ಸ್ವರೂಪ ಎಲ್ಲ ಹೇಳಿದೆಯಲ್ಲ, ಹಾಗಾದ್ರೆ ನನಗೆ ಪ್ರಮಾಣ ಮುಖಾಂತರ ಹೇಳಿ, ನೀನು ಎಲ್ಲಿದ್ದಾನೆ ತೋರಿಸು. ಯಾಕೆ ಹೇಳಿ? ಅವರಲ್ಲಿ ಅನುಮಾನ. ಅದು ನಮ್ಮಲ್ಲೂ ಇದೆ. ಈಗಲೂ ನಾವು ಯಾಕೆ ಸ್ಥಾವರಗಳ ಬಗ್ಗೆ ಒಂದು ಹೆದರಿಕೆ ಅನ್ನಿ ಅಥವಾ ಇನ್ನೂ ಹೋಗಬೇಕು ಅಂತ ಯಾಕಿದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅನುಮಾನ. ಪ್ರಮಾಣ ಬೇಡುತ್ತೆ ಮನಸ್ಸು ಯಾವಾಗ್ಲೂ. ಹಾಗೆ ನಾವು ಈ ಬರೀ ದೇವರ ವಿಷಯದಲ್ಲಿ ಅಷ್ಟೇ ಅಲ್ಲ, ಯಾವಾಗಲೂ ಪ್ರಮಾಣ ಬೇಡ್ತೀವಿ. ಯಾವುದಕ್ಕೂ ಕೇಳಿ ನೀವು ಇವಾಗ ಪ್ರಮಾಣ ಬೇಡ್ತೀವಿ. ತೋರ್ಸು ನೋಡೋಣ, ಹಾಗಿದ್ರೆ ನಾನು ಮುಂದೆ ತಂದು ನಿಲ್ಲಿಸೋಣ. ಅದು ಹೇಗಾಗುತ್ತೆ ಹೇಳಿ? ಯಾಕೆಂದ್ರೆ ಮೂಲಭೂತವಾಗಿ ನಮ್ಮಲ್ಲಿ ಪಂಚವೃತ್ತಿಗಳು ಇರ್ತಾವೆ. ವಿಪರ್ಯ ಅಂದ್ರೆ ಏನ್ ಗೊತ್ತಾ? ಅನೈಸರ್ಗಿಕ ಚಿಂತನೆ ಮಾಡೋದು. ಹೇಗೆ ಚಿಂತನೆ ಮಾಡ್ತಾರೆ ಗೊತ್ತಾ? ನಾಸ್ತಿಕರ ಚಿಂತನೆ. ಇವನು ಇಲ್ಲ, ಯಾರು? ಈ ದೇವರು ಇಲ್ಲಿ ಇಲ್ಲ, ಅವನ ಒಂದು ಅಸ್ತಿತ್ವವನ್ನು ನಾನು ನಂಬೋದಿಲ್ಲ. ನೀನ್ ನಂಬ್ತೀಯಲ್ಲ, ನನಗ್ ತಂದು ತೋರ್ಸ್. ಮತ್ತೆ ಅವನೇ, ನಾನು ಎಷ್ಟು ಗಂಟೆಗೆ ಬರೋದು ಹೇಳಿ, ನಾಳೆ ನಾನು ಬರ್ತೀನಿ, ಅಲ್ಲಿ ಅವ್ನು ಕರ್ಕೊಂಡ್ ಬಾ, ನನಗ್ ತೋರ್ಸು. ಅನೈಸರ್ಗಿಕ ಚಿಂತನೆ ಅಂತಾರೆ ಅದಕ್ಕೆ. ಈಗ ನೀವು ಇದಕ್ಕೆ ಹೋಗ್ತೀರಾ, ಒಂದು ನದಿಗೋ ಸಮುದ್ರಕ್ಕೆ ಹೋಗ್ತೀರಾ, ಆ ಚಿಪ್ಪು ಇರುತ್ತೆ, ಒಳಗಡೆ ಮುತ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆದ್ರೆ ಏನ್ ಗೊತ್ತಿದೆ ನಮಗೆ? ಯಾವಾಗಲೂ ಮುತ್ತು ಚಿಪ್ಪುವಿನಲ್ಲೇ ತಯಾರಾಗುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಆದ್ರೆ ಏನ್ ಮಾಡೋದು ಗೊತ್ತಾ? ಅಯ್ಯೋ, ಈ ಚಿಪ್ಪುವಿನಲ್ಲಿ ಮುತ್ತಿದೆಯೋ ಇಲ್ಲೋ, ನನಗೇನೋ ಅನುಮಾನ. ಈಗ ಕೆಲವೊಬ್ರು ಇರ್ತಾರೆ ನೋಡಿ, ಊರಿಗೆ ಹೋಗ್ತಿರ್ತಾರೆ, ಊರಿಗೆ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಬಂದಿರ್ತಾರೆ. ಅಯ್ಯೋ, ಗ್ಯಾಸ್ ಆ ಲಾಕ್ ನಾನು ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ, ಮನೆ ಬಾಗಿಲ ಬೀಗವನ್ನ ಸರಿಯಾಗಿ ಹಾಕಿದ್ನೋ ಇಲ್ಲೋ, ಯಾವಾಗ್ಲೂ ಅನುಮಾನ. ಅವರು ಮನುಷ್ಯರಲ್ಲೂ ಅನುಮಾನ ಪಡ್ಕೊಳ್ತಾರೆ.
ಹೆಂಡತಿ ಬಗ್ಗೆ ಅನುಮಾನ, ಹೆಂಡತಿ ಗಂಡನ ಬಗ್ಗೆ ಅನುಮಾನ, ಅನುಮಾನ ಅನುಮಾನ ಸಂಶಯ ವಿಪರ್ಯಯ ಅಂತಾರೆ ಅದಕ್ಕೆ. ವಿಪರ್ಯ. ಎಲ್ಲಿ ಹೋಗಿರ್ಬೋದು ಅವಳು, ನಾನು ಇಲ್ಲಿ ಬಂದಿದ್ದೀನಿ, ನಾನೀಗ 3 ದಿವಸ ಈಗ ಬೇರೆ ಊರಿಗೆ ಅವಳು ಇದ್ದಾಳೋ ಇಲ್ಲೋ ಮನೆಯಲ್ಲಿ, ಇವಳು ಅವನು ಏನ್ ಮಾಡ್ತಿದ್ದಾನೋ ಅವಳು ಬೇರೆ ಊರಲ್ಲಿ, ಅನುಮಾನ ವಿಪರ್ಯಯ. ಈ ಪಂಚವೃತ್ತಿಗಳನ್ನ ನಮ್ಮ ಶರಣ್ ಬಹಳ ಚೆನ್ನಾಗಿ ಹೇಳ್ತಾರೆ. ಇವೆಲ್ಲ ವಚನಗಳಿಂದ ತಗೊಂಡು ಬಂದಿದ್ದೀನಿ ನಾನು. ವಿಕಲ್ಪ ಅಂದ್ರೆ ಏನು? ಈ ಶಿವಯೋಗ ಇಷ್ಟಲಿಂಗ ಪೂಜೆ ಕೈಯಲ್ಲಿ ಹಿಡ್ಕೊಂಡು ಏನೋ ಹೇಳ್ತಿದ್ದಾರೆ, ಆಚಾರಲಿಂಗ ಅಂತಾರೆ, ಅನುಲಿಂಗ ಅಂತಾರೆ. ಇದನ್ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಶಿವಯೋಗದ ಯೋಜನೆ ಅಥವಾ ಏನಾದ್ರೂ ಇರಬಹುದೇ? ಬೇಡಪ್ಪ ಇದು. ಏನು ಈ ಸ್ವಾನುಭವದ ನೆಲೆಯಲ್ಲಿ ದಿನಾಲು ಕೊರೆದಿಡ್ತಾರೆ. ಇದ್ರ ಬಗ್ಗೆ ಇಷ್ಟೊಂದು ಅತ್ತೊಂದು ಬೇರೆ ಯಾವ್ದಾದ್ರು ಇರಬಹುದಲ್ಲ? ಪರ್ಯಾಯ ಯೋಚನೆ ಮಾಡೋಕ್ ಶುರು ಮಾಡುತ್ತೆ ನಮ್ಮ ಮನಸ್ಸು. ನಮ್ಮ ಮನಸ್ಸಿರೋದೇ ಹಾಗೆ, ನಮ್ಮ ಮನಸ್ಸಿರೋದೇ ಹಾಗೆ. ಅದು ಬಿಡಿ ನಿದ್ರೆ ಏನ್ ಮಾಡುತ್ತೆ ಹೇಳಿ? ಬಾರೋ ಸ್ವಲ್ಪ ಲಿಂಗ ಧ್ಯಾನ ಮಾಡೋಣ, ಈ ಲಿಂಗ ಸಮೃದ್ಧಿಯನ್ನ ಮಾಡಿಕೊಳ್ಳೋಣ, ಆ ಸರ್ವ ಲಿಂಗಗಳನ್ನ ನೋಡ್ಕೊಳ್ಳೋಣ, ಅಲ್ಲಿರುವ ಶಕ್ತಿಗಳನ್ನ ಭಕ್ತಿಗಳನ್ನ ಅರಿತುಕೊಂಡು ಆಚರಿಸೋಣ ಬಾರ ಅಂದ್ರೆ ಸರ್ವ ವೃತ್ತಿಗಳ ಲಯಸ್ಥಾನ ನಿದ್ರೆ. ಎಷ್ಟೋ ಸಾರಿ ನಾನು ಕಂಡಿದ್ಕೊಂಡಿದ್ ನಿಮ್ಗೆ ಹೇಳ್ತೀನಿ. ಕರವಸ್ತ್ರದಲ್ಲಿ ಇಷ್ಟಲಿಂಗ ಕರಸ್ಥಲದಲ್ಲಿ ಇಟ್ಕೊಂಡಂತೆ ಲಿಂಗ ಪೂಜೆ ಮಾಡುವಾಗ ಬಿದ್ದಿರೋದನ್ನ ಕೂಡ ನಾನು ನೋಡಿದ್ದೀನಿ. ನಿದ್ರೆ ಈ ಪಂಚವೃತ್ತಿಯಲ್ಲಿ ಅತ್ಯಂತ ಕೆಟ್ಟವಾಗಿರೋದು ಇದು, ನಿದ್ರೆ. ನಾನು ನೋಡ್ತಾ ಇಷ್ಟಲಿಂಗದಲ್ಲಿ ಒಮ್ಮೆ ನಿದ್ರೆ ಬಂದು ಲಿಂಗ ಕೂಡ ಕರಸ್ಥಲಿಂದ ಬಿದ್ದು ಹೋಗೋದು. ಅದು ಯಾಕೆ ಹೇಳಿ? ಇವೆಲ್ಲ ಪಂಚವೃತ್ತಿಗಳಲ್ಲಿ ಒಂದು. ಹಾಗೇನೆ ಸ್ಮೃತಿ, ಅನುಭೂತ ವಿಷಯಗಳ ಸ್ಮರಣೆ. ಏನ್ ಹೇಳಿ? ಇಷ್ಟಲಿಂಗವನ್ನ ಇನ್ನು ಹಸ್ತದಲ್ಲಿ ಇಟ್ಕೊಂಡಿದ್ದೀನಿ, ಏನೇನೋ ಆಲೋಚನೆಗಳು. ಹೇಗೆ ಸಾಧ್ಯ ಇದೆ ಇದು? ಇಷ್ಟಲಿಂಗದಿಂದ ಐಕ್ಯ ಸ್ಥಳಕ್ಕೆ ಹೋಗ್ಬೇಕು ಅಂತಾರೆ, ಮೇಲೆ ನಿಷ್ಕಲ ಲಿಂಗವನ್ನ ಇಡ್ಬೇಕಂತಾರೆ, ಅಲ್ಲಿ ಚಿದ್ದು ಬೆಳಕು ಕಾಣಿಸ್ಬೇಕಂತಾರೆ, ಪಶ್ಚಿಮ ಚಕ್ರದ ಬಯಲು ಇದೆ ಅಂತ ಹೇಳ್ತಾರೆ. ಇದೆಲ್ಲ ಬಹುಶಃ ಮೂಢ ಇದೇನು? ಇದು ಸುಳ್ಳಿರ್ಬಹುದಲ್ಲ, ಕ್ಷಿಪ್ತ ಇರಬಹುದಲ್ಲ, ವಿಕ್ಷಿಪ್ತ ಇರಬಹುದಲ್ಲ. ವಿಕ್ಷಿಪ್ತ ಅಂದ್ರೆ ಏನ್ ಗೊತ್ತಾ? ಸುಮ್ನೆ ಏನೋ ಬರೆದು ಬಿಟ್ಟಿದಾರೋ ಅನ್ಸುತ್ತೆ. ಕಸ ಹುಡುಗಳು ಹಾಗೆ ವಚನ ಹೇಗೆ ಬರೀಬಹುದು? ನನಗೆ ಯಾಕೋಪ್ಪ ಅವಳ ಹೆಸರಿನಲ್ಲಿ ಇದು ವಿಕ್ಷಿಪ್ತ ವಚನ ಅನಿಸ್ತಾ ಇದೆ. ಏಕಾಗ್ರತೆ ಅಂತೂ ಇಲ್ವೇ ಇಲ್ಲ, ಏಕಾಗ್ರ ಆಗೋಕ್ಕೂ ಬಿಡೋಲ್ಲ. ನಿರುದ್ಧ, ಯಾವಾಗ್ಲೂ ವಿರುದ್ಧ ಚಿಂತನೆ ಮಾಡೋದು. ಈ ಪಂಚವೃತ್ತಿಗಳು ನಮಗೆ ಶಿವಯೋಗಕ್ಕೆ ಅಡ್ಡಿ ಮಾಡುವ ಈ ಪಂಚವೃತ್ತಿಗಳನ್ನ ನಾವು ಪರಿಹರಿಸಿಕೊಳ್ಳಬೇಕು. ವೃತ್ತಿಗಳು ಇವಿರೋದ್ರಿಂದ ವಿಷಯಗಳಲ್ಲಿ ಶಬ್ದ ರೂಪ ಇವೆಲ್ಲ ನಮ್ಮ ಪಂಚ ವಿಷಯಗಳಲ್ಲಿ ಅಂಟಿಕೊಳ್ತಾ ಇವೆ. ಎಚ್ಚರದಿಂದ ಇರಿ ನೀವು. ಅವು ಅಂಟಿಕೊಂಡ ತಕ್ಷಣ ಬಹುಮುಖವಾಗಿ ಪರಿಣಾಮಗೊಳ್ತಾ ಇವೆ. ಅಷ್ಟಲ್ಲದೆ ಈ ಪಂಚವೃತ್ತಿಗಳಲ್ಲದೆ ಮಾಯಾಮಲವಿಲ್ಲದ ಆಕಾರರಹಿತವಾದ ತೇಜೋಮಯನಾದ ಪರಮಾತ್ಮನಲ್ಲಿ ನಾವು ವಿಲೀನ ಆಗ್ಬೇಕಾಗೋದು ನಮ್ಮ ಗುರಿ ಇದೆ. ಶಿವಯೋಗಿಯು ಅದರಿಂದ ಏನ್ ಮಾಡ್ಬೇಕಾಗಿದೆ? ಈ ವೃತ್ತಿಗಳೆಲ್ಲ ತಸ್ವರೂಪವಾಗಿ ಅಂದರೆ ನಿಜ ರೂಪದಲ್ಲಿಯೇ ತೋರಿ ಬರ್ತಾ ಇವೆ. ಅದು ಸತ್ಯ. ನಾನೀಗೆಲ್ಲ ನೀವು ಹೇಳಿದ್ದು ನಿಮಗೆ ಮನದಟ್ಟಾಗಿದೆ ಅಂತ ನನಗನ್ನಿಸ್ತಾ ಇದೆ. ಹೀಗಾಗಿ ನಾವು ಶಿವಯೋಗದಲ್ಲಿ ನಿಷ್ಕಲಂಕ ನಿರಾಕಾರ ನಿತ್ಯ ಪರಮೋತೇಜ ರೂಪಾದ ಪರಮನೇ ನಾನಾಗಿದ್ದೇನೆ ಎಲ್ಲಿ ತನಕ ಆ ಕ್ರಿಯಾಶಕ್ತಿಯು ಅವರಿತವಾಗಿ ನಮ್ಮಲ್ಲಿ ಹೊರಸೂಸೋಕೆ ಆರಂಭಿಸೋದಿಲ್ವೋ, ಎಲ್ಲಿದೆ ಆ ಕ್ರಿಯಾಶಕ್ತಿ? ಎಲ್ಲಿ ಬರುತ್ತೆ ಹೇಳಿ? ಆ ಸ್ಥಳದಲ್ಲಿ ಭಕ್ತ ಸ್ಥಳದಲ್ಲಿ ಎಲ್ಲಿ ತನಕ ನಿಮಗೆ ಆ ಕ್ರಿಯಾಶಕ್ತಿಯು ಅವಿರತವಾಗಿ ಕಂಟಿನ್ಯೂಸ್ಲಿ ದಟ್ ಕ್ರಿಯಾಶಕ್ತಿ ಶುಡ್ ಡೆವಲಪ್, ಇಟ್ ಶುಡ್ ಇನ್ಕ್ರೀಸ್. ಆ ಕ್ರಿಯಾಶಕ್ತಿ ಹೆಚ್ಚಾಗಿ ಯಾಕೆ? ಭಕ್ತ ಸ್ಥಳದಲ್ಲಿ ಅದಕ್ಕೆ ನಾವು ಕೊಟ್ಟಿದ್ದೀವಿ ಅದನ್ನ ಕ್ರಿಯಾಶಕ್ತಿ. ಆ ಕ್ರಿಯಾಶಕ್ತಿಯನ್ನ ಇಷ್ಟಲಿಂಗ ಪೂಜೆಯಲ್ಲಿ ದಿನನಿತ್ಯ ಅದನ್ನ ಬೆಳೆಸೋದು. ಅದನ್ನು ಯಾವಾಗ ನೀವು ಕ್ರಿಯಾಶಕ್ತಿ ಜಾಗೃತವಾಗುತ್ತೋ ಆವಾಗ ನೀವು ಕ್ರಿಯಾ ಪ್ರಕಾಶ ಬೆಳಗು ಆರಂಭವಾಗ್ತಾ ಇದೆ. ಒಂದೇ ಒಂದು ವಚನ, ಇವೆರಡು ವಚನವನ್ನ ನೋಡಿ ನಾವು ಮುಗಿಸೋಣ ಇವತ್ತು. ಮೋಳಿಗೆ ಮಹಾದೇವಿಯವರ ವಚನ. ಯಾರು ಇವರು ಮೋಳಿಗೆ ಮಹಾದೇವಿಯವರು? ಕಾಶ್ಮೀರದ ಮಹಾರಾಣಿಯವರು. ಒಂದು ವಚನ, ಮಹಾರಾಣಿಯವರ ವಚನ ಬರ್ತಾ ಇದೆ, ಓದಿ ನೋಡೋಣ. ಎನಗೆ ನೀನೆಂಬು ಕೊಡುವಲ್ಲಿ. ಸರ್ವರಿಗೂ ಶರಣಾರ್ಥಿ. ಮೋಳಿಗೆ ಮಹಾದೇವಿಯವರ ವಚನ. ಎನಗೆ ನೀನೆಂಬು ಕೊಡುವಲ್ಲಿ ಸಕಲವ ಪ್ರಮಾಣಿಸುವುದು ಬಿಟ್ಟು ನಿಖಲ ವಸ್ತುವಾಗು ಶಕ್ತಿ ಸಮೇತವ ಬಿಟ್ಟು ನಿಶಕ್ತಿ ನಿರ್ಲೇಪವಾಗು ಚಿತ್ತವ ನೋಡಿಹನೆಂಬ ಹೆಚ್ಚು ಕುಂದ ಬಿಟ್ಟು ನಿಶ್ಚಿಂತನಾಗು
ಅಂದು ಮಿಕ್ಕಾದ ಭಕ್ತರ ಗುಣವ ನೋಡಿಹೆನೆಂದು ತೊಟ್ಟ ಟಕ್ಕು ಟವಳವ ಬಿಡು. ಸರ್ವ ರಾಗ ವಿರಾಗನಾಗಿ ಸರ್ವಗುಣ ಸಂಪನ್ನನಾಗಿ ಜ್ಞಾನ ಸಿಂಧು ಸಂಪೂರ್ಣನಾಗಿ ನಿನ್ನಿರಿವಿನ ಗುಡಿಯ ಬಾಗಿಲ ತೆರೆದೊಮ್ಮೆ ತೋರ. ಎನ್ನಡಿಗೆ ನಿನ್ನ ಗುಡಿಯ ಸಂಬಂಧವ ನೋಡಿಹೆ ಇದಕ್ಕೆ ಗನ್ನಬೇಡ. ಎನ್ನಯ್ಯ ಪ್ರಿಯ ಇಮ್ಮಿಡಿ ನಿಕಳಂಕ ಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 1147. ಸರ್ವರಿಗೂ ಶರಣು ಶರಣ. ಶರಣು ಶರಣಾರ್ಥಿ ಕುಸುಮಕ್ಕ. ಅದಕ್ಕೆ ನಾನು ಪಂಚವೃತ್ತಿಗಳಲ್ಲಿ ಹೇಳುವಾಗ ಮೊದಲನೇದು ಪ್ರಮಾಣಿಸೋದು ಅಂತ ಹೇಳಿದೆ ನಿಮಗೆ. ಇನ್ನೊಮ್ಮೆ ಹೇಳೋದಾದ್ರೆ ಪ್ರತ್ಯಕ್ಷ ಅನುಮಾನ ಈ ದೇವರು ಇದ್ದಾನೋ ಇಲ್ಲೋ ಆ ಥರದೇ ಇಲ್ಲ. ಅದಕ್ಕೆ ತಾಯಿ ಏನ್ ಹೇಳಿದ್ರು, ಎನಗೆ ನೀ ನಿಂಬು ಕೊಡುವಲ್ಲಿ ಸಕಲ ಪ್ರಮಾಣಿಸುವುದ ಬಿಟ್ಬಿಡ್ರಿ ಇದನ್ನೆಲ್ಲ. ಪ್ರಮಾಣಿಸುವುದ ಬಿಟ್ಟು ಏನಾಗಬೇಕು, ನೀನು ನಿಖಲ ವಸ್ತು ಆಗಬೇಕು, ಪರಿಪೂರ್ಣನಾಗಬೇಕು. ಶಕ್ತಿಗಳ ನಿಯಂತ್ರಣದಿಂದ ಮುಕ್ತನಾಗಿ ನಿಶಕ್ತಿ ನಿರ್ಲೇಪನಾಗಿ ನಿರಾಲಂಬನಾಗುತ್ತೇನೆ. ಚಿತ್ರವನ್ನು ಗ್ರಹಿಸಿದ್ದೇನೆ ಎಂಬ ಭಾವವನ್ನು ಬಿಟ್ಟು ನಿಶ್ಚಿಂತನಾಗುತ್ತೇನೆ. ನಾನು ಬೇರೆ ಉಳಿದ ಭಕ್ತರ ವರ್ತನೆ ಸಾಧನೆ ನೋಡಿಹೆನೆಂಬ ಟಕ್ಕುತನ ಮೋಸತನವನ್ನ ತ್ಯಜಿಸುತ್ತೇನೆ. ಇದು ಅರ್ಥ ಮಾಡಿಕೊಳ್ಳಬೇಕು. ಬೇರೆಯವರಿಗೆ ಎಂದು ನೀವು ಕಂಪೇರ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ನಿಜ ಜೀವನದಲ್ಲಾಗ್ಲಿ ಈ ಶಿವಯೋಗದಲ್ಲಾಗ್ಲಿ, ಅಯ್ಯೋ ಅವ್ರು ಎಷ್ಟೊಂದು ಕಲ್ತಿದ್ದಾರೆ, ಎಷ್ಟೊಂದು ಮುಂದೆ ಹೋಗಿದ್ದಾರೆ ನನಗಿಂತ ಶಿವಯೋಗದಲ್ಲಿ, ಅದೆಲ್ಲ ಬೇಡ. ನಾನು ಬೇರೆಯವರ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬೇಡ. ಎಲ್ಲ ರಾಗಗಳನ್ನ ನಿರಸನ ಮಾಡಿ ವಿರಾಗಿಯಾಗಿ ಸರ್ವಗುಣ ಸಂಪನ್ನನಾಗಿ ಶಿವಜ್ಞಾನು ಸಿಂಧು ಸಂಪೂರ್ಣನಾಗುತ್ತೇನೆ. ಹೀಗೆ ಶರಣೆಯರು ಅಂದ್ರೆ ನಮ್ಮ ಮಹಾದೇವಿ ತಾಯಿಯವರು ತಮ್ಮ ನುಡಿಗಳನ್ನ ವ್ಯಕ್ತಪಡಿಸುತ್ತಾ, ಪರಮನಲ್ಲಿ ನಿನ್ನ ಜ್ಞಾನದ ದೇಗುಲದ ಬಾಗಿಲನ್ನೊಮ್ಮೆ ನನಗಾಗಿ ತೆರೆದು ತೋರಿಸು. ನಿನ್ನ ಜ್ಞಾನದ ನಿನ್ನ ಶಿವಜ್ಞಾನದ ಗುಡಿಯ ಬಾಗಿಲ ತೆರೆದೊಮ್ಮೆ ತೋರ. ಎನ್ನಡಿಗೆ ನಿನ್ನ ಗುಡಿಯ ಸಂಬಂಧವ ನೋಡಿಹೇ. ನಿನ್ನ ಗುಡಿಯ ಸಂಬಂಧವ ನೋಡಿಹೇ ಅಂದ್ರೆ ಅದೇ ಲಿಂಗಾಂಗ ಸಾಮರಸ್ಯ. ಇಲ್ಲ ಅನ್ನಬೇಡಪ್ಪ, ತೆಗೆದು ತೋರಿಸು ಅಂತ ತಾಯಿಯವರು ಹೇಳ್ತಿದ್ದಾರೆ. ಇನ್ನೊಂದು ವಿಪರ್ಯಯ ಅನ್ನೋದನ್ನ ನಾವು ಮಾತಾಡಿದ್ವಲ್ಲ, ಅದನ್ನೊಂದು ವಚನ ನೋಡಿ ಇಲ್ಲಿಂದ ನಾವು ಶಿವಯೋಗವನ್ನ ಇಲ್ಲಿಂದ ನಿರ್ಗಮಿಸೋಣ. ಅಂಗದ ಮೇಲೆ ಶಿವಲಿಂಗ ಸಾಹಿತ್ಯವಾದ ಅದೊಂದು ಓದಿ ಮುಗಿಸಿ ಯಾರಾದರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದೇನವರ ವಚನ. ಅಂಗದ ಮೇಲೆ ಶಿವಲಿಂಗ ಸಾಹಿತ್ಯವಿಲ್ಲದ ಅಂಗ ಅನೇಕ ಅಘೋರ ಪಾಪಕ್ಕೆ ಅವಕಾಶವಾಗಿಪ್ಪುದಯ್ಯ. ಇದಕ್ಕೆ ಶ್ರುತಿ ಯಾತೆ ರುದ್ರ ಶಿವ ತನೂರ ಘೋರ ಪಾಕಾಶಿಕಿನಿ. ಇದು ಕಾರಣ ಗುರುಕಾರುಣ್ಯವ ಪಡೆದು ಲಿಂಗಾನುಗ್ರಹಕನಾದ ಪ್ರಾಣಲಿಂಗ ಸಂಬಂಧಿಯೇ ಶಿವೈಕ್ಯನು. ಅಂತಪ್ಪ ಶಿವೈಕ್ಯಂಗೆ ಅಧರ್ಮವೇ ಧರ್ಮ, ವಿಷವೇ ಪಥ್ಯ, ಅರಿವೇ ಮಿತ್ತರು. ಅದೆಂತಂದರೆ ಅರಿಮಿತ್ರಂ ವಿಪುಂ ಪಥ್ಯಂ ಅಧರ್ಮೋ ಧರ್ಮತಾಂ ಪ್ರವೇತ ಪೂಜಿತೆ ಪಾರ್ಥತಿ ನಾಥೆ ವಿಪರೀತೆ ವಿಪರ್ಯೇಂ ಇಂತೆಂದುದಾಗಿ ಸೌರಾಷ್ಟ್ರ ಸೋಮೇಶ್ವರನ ಶರಣರಿಗೆ ಸರಿಯಿಲ್ಲವಾಗಿ ಅಪ್ರತಿಮರು. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 764. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಮಂಗಲಕ್ಕ. ಆದೇ ಶರಣರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಈ ಶಿವಯೋಗವನ್ನ ಬಿಟ್ಟು ಇಷ್ಟಲಿಂಗ ಪೂಜೆಯನ್ನು ಬಿಟ್ಟು ಬೇರೆ ಯಾವ್ದಾದ್ರು ವಿಪರ್ಯ ಇದೆಯಾ? ಇದನ್ನ ಯಾರ ಕೈಯಲ್ಲಿ ಹಿಡ್ಕೊಂಡು ಕೂಡಿರೋದ್ರಿ? ಬೆಳಿಗ್ಗೆ ಯಾರು ಲಿಂಗ ನಿರೀಕ್ಷಣೆ ಮಾಡಿದ್ರು? ಅದ್ರ ಬದಲು ಮತ್ತೆ ಯಾವ್ದಾದ್ರು ಪರ್ಯಾಯವಾಗಿ ಬೇರೆ ಯಾವ್ದಾದ್ರು ಇದೆ ಅಂತ ಕೇಳಿದಾಗ ಹೇಳಿದ ವಚನ ಇದು. ಅಂಗದ ಮೇಲೆ ಇಷ್ಟಲಿಂಗವಿಲ್ಲದವರ ಅಂಗವು ಅಂದರೆ ದೇಹವು ಅನೇಕ ಪಾಪಕ್ಕೆ ಅವಕಾಶವನ್ನೀಯುತ್ತಿದೆ ಅಂತ ಆದಯ್ಯನವರು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಎದೆಯ ಮೇಲೆ ಇಷ್ಟಲಿಂಗವಿರುವಾಗ ಪರಶಿವನು ಘೋರ ಪಾಪಗಳ ವಿನಾಶಿಯಾಗಿದ್ದು ಗುರುಕಾರುಣ್ಯದಿಂದ ಇಷ್ಟಲಿಂಗಾನುಗ್ರಾಹಕನಾದ ಸಾಧಕನು ಪ್ರಾಣಲಿಂಗ ಸಂಬಂಧಿಯಾಗಿ ಶಿವೈಕ್ಯನಾಗಿರೋದ್ರಿಂದ ಆ ಪಾಪಗಳಿಂದ ವಿಮುಕ್ತನಾಗಿರುತ್ತಾನೆ. ಯಾರು? ಆ ಸಾಧಕ. ಯಾರ ಎದೆಯ ಮೇಲೆ ಇಷ್ಟಲಿಂಗವಿರುತ್ತಲ್ಲ ಅವರು. ಅದರ
ಅದರ ವಿಪರ್ಯವು ಎಷ್ಟೊಂದು ಸುದೀರ್ಘವಾಗಿದೆ ಅಂದರೆ ಅಲ್ಲಿ ಶತ್ರು ಮಿತ್ರನಾಗಿರ್ತಾನೆ, ಅಧರ್ಮಿಯೂ ಧರ್ಮಿಷ್ಠನಾಗ್ತಾನೆ. ಆ ಘನ ಪರಮಾತ್ಮನನ್ನ ಪೂಜಿಸೋದ್ರಿಂದ ಎಲ್ಲಾ ವಿಪರೀತಗಳು, ಅನಿಷ್ಟಗಳು ವಿಪರ್ಯಯವಾಗಿ ಪರಿವರ್ತವಾಗುತ್ತವೆ ಅಂತ ಶರಣರಿಗೆ ಯಾರೂ ಸರಿಸಾಟಿ ಇಲ್ಲ ಅಂತ ನಮ್ಮ ಆದಯ ಶರಣರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಷ್ಟಲಿಂಗ ಅಂಗದ ಮೇಲೆ ಶಿವಲಿಂಗ ಸಾಹಿತ್ಯವಿಲ್ಲದ ಅಂಗ ಅನೇಕ ಅಘೋರ ಪಾಪಕ್ಕೆ ಅವಕಾಶವಾಗಿಪ್ಪುದಯ್ಯ ಅಂತ ಅನ್ನೋದಿದೆಯಲ್ಲ, ಇದು ನಮಗೆ ಶರಣರು ಕೊಟ್ಟಂತ ಒಂದು ದೊಡ್ಡ ಆದೇಶನ ಅಂತ ತಿಳ್ಕೊಳ್ಬೇಕು, ಆಜ್ಞೆ ಅಂತಾನೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ನಾನು ಅಪ್ರತಿಮ ಶಿವಯೋಗಿಯಾಗಿದ್ದೇನೆ, ಆದ್ರೆ ನನ್ನ ಎದೆ ಮೇಲೆ ಲಿಂಗವಿಲ್ಲ ಅಂತಾನೂ ಅತ್ಯಂತ ಅಭಿಮಾನದಿಂದ ಹೇಳುವ ಅನೇಕ ಶರಣರು ಈಗ ನಮಗೆ ಭೇಟಿಯಾಗ್ತಾ ಇದ್ದಾರೆ. ಆದ್ರೆ ಅದನ್ನು ನಾವು ಒಪ್ಪಬಾರದು. ಅಂಗದ ಮೇಲೆ ಶಿವಲಿಂಗ ಸಾಹಿತ್ಯವಿಲ್ಲದ ಅಂಗ ಅದು ಒಪ್ಪದಾದ ಒಂದು ತತ್ವ ಆಗುತ್ತೆ. ಇಷ್ಟಲಿಂಗವಿಲ್ಲದೆ ನಾನು ಇದರೆಲ್ಲ ಈ ಶಿವಯೋಗವನ್ನು ಮಾಡ್ಕೊಳ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಹೀಗಾಗಿ ಅಂಗದ ಮೇಲೆ ಲಿಂಗವಿದ್ದವರು ಮಾತ್ರ ಲಿಂಗವಂತರು ಅಂತ ಒಂದು ಆದೇಶದೊಂದಿಗೆ ಇಲ್ಲಿ ಹೇಳೋಣ. ಯಾರಾದ್ರೂ ಒಂದು ಶಿವಯೋಗದ ವಚನ ಹೇಳ್ತೀರಾ? ಸುಂದರವಾಗಿ ನೀವೇ ರಚನೆ ಮಾಡಿದ್ರೆ ಹೇಳಿ, ರಾಗ ಸಂಯೋಜನೆ ಮಾಡಿದ್ರೆ ಹೇಳಿ. ಹೊಸದಾಗಿರೋದು ಯಾವ್ದಾದ್ರು ಒಂದು ಶಿವಯೋಗದ ವಚನ ಹೇಳಿ, ಚೆನ್ನಾಗಿರೋದು. ಅಣ್ಣ ನೀವೇ ಹೇಳಿ ಅಣ್ಣ. ನಾನ್ ದಿನ ಹೇಳ್ತೀನಕ್ಕ, ನೀವ್ ಹೇಳಿ. ಯಾರಾದ್ರೂ ಇದ್ರೆ ಚೆನ್ನಾಗಿ ಹೇಳ್ತೀರಿ, ನೀವ್ ಹೇಳ್ರಿ ಅಣ್ಣ. ವಿದ್ಯಾರ್ಥಿನಿ ಹೇಳ್ಬೋದಲ್ರಿ? ಹೇಳಿ ಅಣ್ಣ, ಅಣ್ಣ ಹೇಳಿ. ನೀವ್ ಹೇಳ್ತೀರಾ ಅಣ್ಣ, ರೆಕಾರ್ಡಿಂಗ್ ಹಾಕದೇ ಇಲ್ಲ, ಬರೀ ಸುಳ್ಳು ಹೇಳ್ತೀರಾ. ಹೇಳಿ ಸಿದ್ಲಿಂಗನ ಹೇಳಿ. ಹ್ಞೂನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ. ಶಿವತತ್ವಗೀತೆಯ ಹಾಡುವುದು, ಶಿವತತ್ವಗೀತೆಯ ಹಾಡುವುದು, ಇವನ ಮುಂದೆ ನಲಿದಾಡುವುದಯ್ಯ. ಶಿವನ ಮುಂದೆ ನಲಿದಾಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ. ಭಕ್ತಿ ಸಂಭಾಷಣೆ ಮಾಡುವುದು, ಭಕ್ತಿ ಸಂಭಾಷಣೆ ಮಾಡುವುದು, ಕೂಡಲ ಸಂಗಮ ಕೂಡುವುದಯ್ಯ. ಕೂಡಲ ಸಂಗಮ ಕೂಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ. ಮಾಡಿದ ಪೂಜೆಯ ನೋಡುವುದಯ್ಯ. ಮಾಡಿದ ಪೂಜೆಯ ನೋಡುವುದಯ್ಯ. ಶರಣು ಸಿದ್ಲಿಂಗಣ್ಣ, ಇವತ್ತು ಮಾಡಿದ ಒಂದು ವರ್ಗದ ಮೇಲೆ ನಿಮಗೆ ಏನಾದ್ರೂ ಸಲಹೆ, ಸಂದೇಹ, ಸೂಚನೆ, ಪ್ರಶ್ನೆ ಇದ್ರೆ ಕೇಳಿ. ಇಲ್ಲದಿದ್ರೆ ಇವತ್ತಿನ ವರ್ಗಕ್ಕೆ ಮಂಗಲವನ್ನ ಪಾಡೋಣ. ಹೇಳಿ, ಯಾರಾದ್ರೂ ಏನಾದ್ರೂ ಇದ್ರೆ ಕೇಳಿ. ಬರೇ ಅದು ಇಕ್ಷು ಲವಣ ಅಂತ ಇದ್ವಲ್ರಿ ಅವು ಇದು ಧಾತುಗಳು. ಹೌದು, ಸಪ್ತ ಸಾಗರಗಳು. ಇನ್ನೊಮ್ಮೆ ಹೇಳ್ರಿ. ಇಕ್ಷು ಅಂದ್ರೆ ಏನ್ ಹೇಳಿ? ಇದು ಕಬ್ಬಿನ ರಸ. ಕಬ್ಬು ಅಲ್ವಾ? ಒಂದ್ ನಿಮಿಷ ತೆಗಿತೀನಿ. ಮಹದಾಕಾಶ ಸ್ಥಳದಲ್ಲಿ ಬಂದಿತ್ತಲ್ಲ ಅಕ್ಕ ಅದು? ಹೌದು. ಒಂದೇ ನಿಮಿಷ. ಮಹದಾಕಾಶ ಸ್ಥಳದಲ್ಲಿ ಅದು ಬಂದಿತ್ತು. ಸಪ್ತ ಇವಲ್ಲ ಅವು ಧಾತುಗಳು. ಹೇಳ್ತೀನಿ ನಿಮಗೆ. ಅದು ಇವರು ನಮ್ಮ ಅಲ್ಲಮ ಪ್ರಭುದೇವರು ಈ ಒಂದು ಸಪ್ತ ಸಾಗರಗಳು, ಸಪ್ತ ಇವನ್ನೆಲ್ಲ ಅದರಲ್ಲಿ ಹೇಳ್ತಾರೆ. ಏನಂದ್ರೆ ಇಕ್ಷು, ಲವಣ, ತರ್ಪಿ, ದಧಿ, ಕ್ಷೀರ, ಘೃತ, ಸ್ವಾದೋದಕ
ಇಕ್ಷು ಅಂದ್ರೆ ಅದು ಕಬ್ಬಿನ ರಸ. ಎರಡನೇದು ಲವಣ ಅಂದ್ರೆ ಉಪ್ಪು ನೀರು. ಲವಣ ಉಪ್ಪು ನೀರು ಎಲ್ಲಿರುತ್ತೆ? ಸಮುದ್ರದೊಳಗೆ. ಸಮುದ್ರದೊಳಗೆ. ಸರ್ಪಿ ಅಂದ್ರೆ ಬೆಣ್ಣೆ, ಮತ್ತೆ ದಧಿ ಅಂದ್ರೆ ಮೊಸರು, ಕ್ಷೀರ ಅಂದ್ರೆ ಹಾಲು, ಘೃತ ಅಂದ್ರೆ ತುಪ್ಪ, ಮತ್ತು ಶುದ್ಧೋದಕ ಅಂದ್ರೆ ಶುದ್ಧ ನೀರು. ಇವೆಲ್ಲ ನದಿಗಳು ಶುದ್ಧೋದಕದಲ್ಲಿ ಹಾಕ್ತಾರೆ. ಘೃತ ಇದೆಲ್ಲ ಗೊತ್ತು ನಿಮಗೆ. ಈ ಸರ್ಪಿ ಅಂದ್ರೆ ಬೆಣ್ಣೆ, ಮೊಸರು, ಕ್ಷೀರ, ಹಾಲು, ಇದನ್ ಮಾಡ್ತಾರಲ್ಲ, ಏನಂತೀರಿ ನೀವು ಅದಕ್ಕೆ? ಪಂಚಾಮೃತ ಅಂತ ಪಂಚಾಮೃತದಲ್ಲಿ ಪಂಚಾಮೃತ ಅಂತಾರೆ ನೋಡಿ. ಈ ಬೆಣ್ಣೆ ಹಾಕ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ. ಮೊಸರು, ಹಾಲು, ತುಪ್ಪ ಅಂತ ಹಾಕ್ತಾರೆ, ಅದು ಗೊತ್ತು. ಇವುಗಳನ್ನ ಯಾಕೆ ಈ ತರ ಒಂದು, ಎಸ್ಪೆಷಲಿ ಇದು ಕಬ್ಬಿನ ರಸದ ಸಮುದ್ರ ಅದನ್ನ ಯಾಕಂದಿದಾರೋ ಗೊತ್ತಿಲ್ಲ. ಆದ್ರೆ ಅವರು ಇದು ಮಾತ್ರ ಸಪ್ತ ಸಮುದ್ರದಲ್ಲಿ ಅದನ್ನೊಂದು ಹಾಕಿದ್ದಾರೆ. ಇಕ್ಷು ಸಮುದ್ರ, ಲವಣ, ಸರ್ಪಿ, ದಧಿ, ಕ್ಷೀರ, ಘೃತ ಮತ್ತು ಶುದ್ಧೋದಕ ಅಂತ ಕೊಟ್ಟಿದ್ದಾರೆ ಅಕ್ಕ. ಆಯ್ತಾ. ಹ್ಮ್. ಇದು ಲಿಪ್ತಿ ಅಂದ್ರೆ ಗೊತ್ತಿರ್ಲಿಲ್ಲ, ಬೆಣ್ಣೆ ಅಂತ ಹೇಳಿದ್ರಲ್ಲ ಅದು. ಹೌದು ಹೌದು, ಸರ್ಪಿ ಅಂದ್ರೆ ಬೆಣ್ಣೆ. ಸರ್ಪಿ. ಸರ್ಪಿ. ಆಯ್ತು. ಅದನ್ನೇ ಬಾಲಸಂಗಯ್ಯನವರು ಒಂದು ವಚನ ಇದೆ, ನೀವು ಬರ್ಕೊಳ್ಳಿ. ಸಮಗ್ರ ವಚನ ಸಂಪುಟ 13 ವಚನದ ಸಂಖ್ಯೆ 764ರಲ್ಲಿ ಈ ಸಪ್ತ ಸಮುದ್ರಗಳು ನಮ್ಮ ದೇಹದಲ್ಲಿ ಹೇಗಿವೆ ಅಂದ್ರೆ, ಮೂತ್ರವೇ ಲವಣ ಸಮುದ್ರ. ಇದು ನಾವೇನು ಮೂತ್ರ ಮಾಡ್ತೀವಲ್ಲ, ಅದು ಲವಣ ಸಮುದ್ರ. ಅಮೃತವೇ ಕ್ಷೀರ ಸಮುದ್ರ. ಅಮೃತ ಅಂದ್ರೆ ನಾವೇನು ಮೆಲೆಟೋನಿನ್ ಅಂತ ಮಾತಾಡಿದ್ವಿ ನೋಡಿ ಇದರಲ್ಲಿ, ಏನು ಶಿವಲಿಂಗದಲ್ಲಿ ಅದು ಅದು ದ್ರವ ಸ್ರವಿಸ್ತದೆ ಅಂತೀವಲ್ಲ, ಆ ಅಮೃತವೇ ಕ್ಷೀರ ಸಮುದ್ರ ಅಂದ್ರು. ಶ್ಲೇಷ್ಮವೇ ದಧಿ ಸಮುದ್ರ ಅಂದ್ರೆ ಮ್ಯೂಕಸ್. ಮ್ಯೂಕಸ್ ಗೊತ್ತಲ್ಲ ನಿಮ್ಗೆ, ಕಫ ಅದು ಬೀಳುತ್ತೆ ನೋಡಿ, ಅಥವಾ ನೆಗಡಿ ಆದಾಗ ಸೋರುತ್ತಿರುತ್ತಲ್ಲ, ಆ ಮ್ಯೂಕಸ್, ಅದಕ್ಕೆ ಶ್ಲೇಷ್ಮವೇ ದಧಿ ಸಮುದ್ರ. ಮಜ್ಜೆಯೇ ಘೃತ ಸಮುದ್ರ. ಮಜ್ಜೆಯೇ ಘೃತ ಸಮುದ್ರ ಅಂದ್ರೆ ಈ ಮೂಳೆ ಇದೆ ಅಲ್ಲ, ನಮ್ಮ ಬೋನ್ಸ್, ಆ ಒಳಗಡೆ ಬೋನ್ ಮ್ಯಾರೋ ಅಂತ ಇರುತ್ತೆ, ಅದಕ್ಕೆ ಮಜ್ಜೆ ಅಂತಾರೆ. ಮಜ್ಜೆ, ಅದಕ್ಕೆ ಘೃತ ಸಮುದ್ರ ಅಂದ್ರು. ಮಾಂಸವೇ ರಸ ಸಮುದ್ರ. ಇವೆಲ್ಲ ಸ್ನಾಯುಗಳು, ಲಿವರ, ಗುಲ್ಮ, ಇವೆಲ್ಲ ಮಾಂಸವೇ ರಸ ಸಮುದ್ರ. ಶೋಣಿತವೇ ಸುರೆಯ ಸಮುದ್ರ ಅಂದ್ರೆ ಅದು ಶುಕ್ಲ ಆಗಿರಬಹುದು ಅಥವಾ ಶೋಣಿತ ಆಗಿರಬಹುದು, ಎರಡು, ಅದು ಸುರೆಯ ಸಮುದ್ರ. ಲಂಬಿಕಾ ಸ್ಥಾನದ ಸ್ವಾದೋದಕವೇ ಸ್ವಾದೋದಕ ಸಮುದ್ರ ಅಂದ್ರೆ, ನೀವು ಕೊನೆಗೆ ಆ ಲಂಬಿಕಾ ಸ್ಥಾನ ಅಂದ್ರೆ ನಿರಂಜನ ಇದಕ್ಕೆ ಹೋದಾಗ ಅಲ್ಲಿ ಒಂದು ಉದಕಕ್ಕೆ ಸ್ವಾದೋದಕ ಸಮುದ್ರ ಅಂತ ನಮ್ಮ ಈ ಬಾಲಸಂಗಯ್ಯನವರು ಆ ಎಲ್ಲ ಇವು ನಮ್ಮಲ್ಲಿಯೂ ಇವೆ, ಹೊರಗಿರುವ ಸಮುದ್ರಗಳು ನಮ್ಮಲ್ಲಿಯೂ ಇವೆ ಅಂತ ಹೇಳಿದ್ದಾರೆ. ವಚನ ಸಂಪುಟ ಎಷ್ಟ ಅಂದ್ರೆ ಹೇಳ್ರಿ? ವಚನ ಸಂಪುಟ 13 ವಚನದ ಸಂಖ್ಯೆ 764. ಆಯ್ತಾಯ್ತು. ಇವ್ರು ಬಾಲಸಂಗಯ್ಯನವರು ಬಸವಣ್ಣವ್ರ ಮಗ ರೀ? ಬಾಲಸಂಗಯ್ಯನವರು ಅದ್ರ ಬಗ್ಗೆ ಇದಿದೆ, ಏನು ಕಾಂಟ್ರವರ್ಸಿ ಇದೆ. ಅದು ಒಂದು ಇದನ್ನೇನ್ ಹೇಳ್ತಿದ್ದಾರೆ, ಬಸವೋತ್ತರ ಯುಗದ ಒಬ್ಬ ಶರಣ ಅಂತಾನು ಹೇಳ್ತಾರೆ. ಯಾಕಂದ್ರೆ ಬಾಲಸಂಗಯ್ಯನವರು ನೀಲಾಂಬಿಕಾ ತಾಯಿಯವರ ಮಗು, ಅವನು ಬಹಳ ವರ್ಷ ಬಾಳಿಲ್ಲ ಅಂತ ಒಂದು ಬರ್ತದೆ. ಏನಂದ್ರೆ ಅವನು ಒಂದು ಅಕಾಲ ಮೃತ್ಯುವಿಗೆ ಅಕಾಲ ಮೃತ್ಯುವಿಗೆ ಅವನು ಗುರಿಯಾದ. ವಚನಕಾರನಾಗಿ ಅವನೇ ಇವನು ಅಂತ ಹೇಳೋಕೆ ಯಾವುದೇ ದಾಖಲೆಗಳಿಲ್ಲ. ಈ ಬಾಲಸಂಗಯ್ಯ ಅಪ್ರಮಾಣ ದೇವರು, ಇವರು ಬಸವೋತ್ತರ ಯುಗದ ಒಬ್ಬ ವಚನಕಾರರು ಅಂತ ಇದರಲ್ಲಿ ಬರ್ತಾ ಇದೆ ಸಂಪುಟನಲ್ಲಿ. ಅವರಿಗೂ ಮತ್ತು ಬಸವಣ್ಣನವರ ಪುತ್ರ ಆ ಸಂಗಯ್ಯನಿಗೂ ಇಲ್ಲ, ಅವರಿಬ್ರು ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಯಾರೋ ಒಬ್ರು ಕೇಳಿದ್ರು, ನಾನು ಬಸವಣ್ಣವ್ರ ಮಗ ಅಂತ. ಅಲ್ಲ 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 ಅಲ್ಲ, ಇವರಲ್ಲ ಅವರು. ಸಿದ್ಲಿಂಗಣ್ಣ ಸರ್. ಹೇಳಿ ಸರ್. ಶಿವಾನಂದನ ಹೇಳಿ. ಸರ್ ಏನಿಲ್ಲ ಸರ್, ಟೈಮ್ ಆಗ್ಯದ್ರಿ. ರೇಣುಕಾನ ಇವತ್ತು ಇವರು ಶಿದ್ಲಿಂಗಣ್ಣ ಮಾಡ್ತಾ ಇದ್ರು. ಹೇಳಿ ಹೇಳಿ. ರೇಣುಕಾಪುರ ಅದನ್ನ ಏನ್ ಮ್ಯಾಟ್ರ್ ಹಾಕಿದಿರಲ್ಲ, ನಾಳೆ ಚೇಂಜ್ ಮಾಡಿ. ಸರಿ, ಯಾವ್ದಕ್ಕೂ ಒಂದ್ ವಚನ ಹಾಕಿರಿ. ನಾಳೆ ಲೇಖನಗಳ ಬಗ್ಗೆ ಸಮಯ ಮಾಡ್ಕೊಂಡು ನಾವು ಚಿಂತನೆ ವಚನ ಹಾಕಿ ಮುಗಿಸಿ. 9:52 ಸಮಯ. ತುಂಬಾ ಅಧಿಕ ಸಮಯ ಆಯ್ತು ಇವತ್ತು. 9:52 ಆಯ್ತು. ಇಂದಿನ ಸದ್ಭಾವನೆಯನ್ನು ಪಾನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಲ್ಲವೇ ಕುಟುಂಬ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.
ಜೈ ಬಸವ ಶರಣ ಶರಣಾರ್ಥಿ. ಸರ್ವರಿಗೂ ಭಕ್ತಿಯ ಶರಣು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಭಕ್ತಿಯ ಶರಣು ಶರಣಾರ್ಥಿಗಳು.